ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಏನ್ ವಿಶೇಷ? ಗುರುವಾರ, ವೆರಿ ಸಿಂಪಲ್. ಗುರುವಾರದ ಗೃಹಿಣಿಯರ ವಿಶೇಷವಾದಂತಹ ಕಾರ್ಯಕ್ರಮ. ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ವಿಶೇಷವಾದವ್ರನ್ನ ಕರೆಸಿ ವಿಶೇಷವಾದಂತ ಒಂದು ಒಳ್ಳೆ ಒಂದು ಫುಡ್ ನ ತಯಾರು ಮಾಡಿಸ್ಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ನೋಡೋಣ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದಾರೆ, ಯಾವ ಮನೆಯ ಕೈರುಚಿಗಳನ್ನ ನಾನ್ ನೋಡ್ಬೇಕಾಗತ್ತೆ, ನೀವು ಬರ್ಕೋಬೇಕಾಗತ್ತೆ ಅಂತ ನೋಡಿ ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಶುರು ಮಾಡ್ಬೇಕು. ತುಂಬಾ ಜನ ಬಂದು ಕ್ಯೂನಲ್ಲಿ ನಿಂತಿದ್ದಾರೆ. ಒಬ್ಬರನ್ನ ಕರಿತಾ ಇದೀವಿ, ತುಂಬಾ ಇಂಪಾರ್ಟೆಂಟ್. ಅವರು ಶ್ರೀಮತಿ ಕೃಷ್ಣಪ್ಪನವರು. ಯಾರಪ್ಪ ರೇ? ನಾಟಿ ಕೃಷ್ಣಪ್ಪ ಇಲ್ವೇನ್ರಿ? JFC ಕೃಷ್ಣಪ್ಪ, ಕಬಾಬ್ ಬಿರಿಯಾನಿ ಯಾವುದು? ಅವರ ಶ್ರೀಮತಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ಕಾರಮ್ಮ. ತಮ್ಮ ಹೆಸರು ಗೊತ್ತಾಗಿಲ್ಲ? ಲಕ್ಷ್ಮೀ ಕೃಷ್ಣಪ್ಪ. ಲಕ್ಷ್ಮೀ ಕೃಷ್ಣಪ್ಪ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಲಕ್ಷ್ಮಿ ಅವರೇ, ನಾನ್ ಅನ್ಕೊಂಡೆ ನೀವು ಬರ್ಬೇಕಾದ್ರೆ 4-5 ಕೋಳಿ ಗೀಳಿ ಎಲ್ಲ ತಗೊಂಡ್ ಬರ್ತೀರಾ ಅಂತ. ನೀವು ನೋಡಿದ್ರೆ ಮಶ್ರೂಮ್ ತಗೊಂಡ್ಬಿಟ್ಟಿದ್ದೀರಾ. ಅದು ಇವತ್ತು ಗುರುವಾರ. ಗುರುವಾರ ಇಲ್ಲ ಸರ್, ಅದಕ್ಕೋಸ್ಕರ ಇಲ್ಲ ಅಂದ್ರೆ ನೀವು ಕೋಳಿನೇನಾ? ಇಲ್ಲ ಬೇರೆ ಮಾಡೋಣ. ಓಕೆ, ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಇವಾಗ ಮಶ್ರೂಮ್ ಕಬಾಬ್ ಮಾಡ್ತಾ ಇದ್ದೀನಿ. ಮಶ್ರೂಮ್ದು ಕಬಾಬ್. ಮಶ್ರೂಮ್ ಕಬಾಬ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಶ್ರೂಮ್ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಗರಂ ಮಸಾಲ, ಎಣ್ಣೆ. ಮಶ್ರೂಮ್ ಕಬಾಬ್ ನ ಮಾಡಿ ತೋರಿಸ್ತಾ ಇದಾರೆ. ಚಿಕನ್ ಕಬಾಬ್ ಮಾಡೋದ್ರಲ್ಲಿ ಅವ್ರ ಯಜಮಾನ್ರು ಎತ್ತಿದ ಕೈ. ಸಾರ್, ಅವ್ರು ಮಾಡ್ಕೊಳ್ಳಿ ಚಿಕನ್ ಕಬಾಬು, ನಾವು ಗುರುವಾರದ್ದು ಅದೆಲ್ಲ ಮುಟ್ಟಲ್ಲ, ನಾವು ಮಶ್ರೂಮ್ ಕಬಾಬ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದಾರೆ. ಏನ್ ಕೊಡ್ಲಿಮ್ಮ ಫಸ್ಟ್ ನಿಮ್ಗೆ? ಒಂದ್ ಬೋಲ್ ಕೊಡಿ ಸರ್. ಎಷ್ಟು ಜನ ಮಕ್ಳು ನಿಮ್ಗೆ? ಇಬ್ಬರಿದ್ದಾರೆ ಸರ್. ಏನ್ ಮಕ್ಳು? ಒಂದ್ ಹೆಣ್ಣು ಒಂದ್ ಗಂಡು. ಹೆಣ್ಮಗು ಮದುವೆ ಆಗಿದ್ಯಾ? ಮದುವೆ ಆಗಿದೆ. ಗಂಡ್ ಮಗು ಹುಡುಕ್ತಾ ಇದೀರಾ? ಹುಡುಕ್ತಾ ಇದೀವಿ. ಓಕೆ, ಮಶ್ರೂಮ್ ಹಾಕೋತಾ ಇದೀನಿ. ಹಾಕಿ ಮಾ, ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಬಿಡ್ತಾ ಇದೀರಾ ಪೂರ್ತಿಯಾಗಿ? ಇದು ಫಸ್ಟ್ ಮಿಕ್ಸ್ ಮಾಡ್ಕೊಂಡು. ಯಾವಾಗ್ಲೂ ಕೃಷ್ಣಪ್ಪನವ್ರು ಬಂದ ತಕ್ಷಣ ಹೇಳ್ತಾರೆ 70%ಗೆ 30% ಇರ್ಬೇಕು ಅಂತ. 70% ಬೆಳ್ಳುಳ್ಳಿ ಹಾಕಿದ್ರೆ 30% ಮಾತ್ರ ಶುಂಠಿ ಇರ್ಬೇಕು ಅಂತಾರೆ. ಮೋಸ್ಟ್ಲಿ ಅವರೇ ಮಾಡಿ ಕಳಿಸಿರ್ಬೇಕು ಇದನ್ನೆಲ್ಲ. ಹೌದೌದು ಸರ್. ಬಹಳ ಪ್ರೀತಿ ನಿಮ್ ಕಂಡ್ರವ್ರಿಗೆ. ಹಾಕಿ. ಫಸ್ಟ್ ಇದನ್ನ ಆಡ್ ಮಾಡ್ಕೊಬೇಕು. ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಬೇಕು ಸರ್. ಇವಾಗ ಒಂದ್ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೊಳ್ಳಿ. ಎಷ್ಟು ಬೇಕೋ ಹಾಕೊಳ್ಳಿ ಕಾರ್ನ್ಫ್ಲವರ್ನ. ಮಶ್ರೂಮ್ನ 1 ಮಶ್ರೂಮ್ನ 4 ಭಾಗಗಳಾಗಿ ಮಾಡಿದ್ದಾರೆ. ಕೆಲವ್ರು ತುಂಬಾ ಜನ ಮಶ್ರೂಮ್ ತಿನ್ನಲ್ಲ. ಅರೇ ಮಶ್ರೂಮ್ ವೆಜ್ ರೀ, ಅದ್ರೊಳಗೆ ರಕ್ತ ಪಕ್ತ ಎಲ್ಲ ಏನಿರಲ್ಲ, ಅದ್ಭುತವಾಗಿರುತ್ತೆ. ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ವಿಟಮಿನ್ಗಳು ಕೂಡ ಇರುತ್ತೆ ಅದ್ರೊಳಗಡೆ. ಸ್ವಲ್ಪ ಮೈದಾ ಹಿಟ್ಟು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಹಾಕಿ. ಮೈದಾ ಹಿಟ್ಟು ಹಾಕ್ತಾ ಇದ್ದೀರಾ? ಹೌದು ಸರ್. ಓಕೆ. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟು ಕಾರ್ನ್ಫ್ಲವರ್ ಎರಡನ್ನೂ ಹಾಕ್ತಾ ಇದ್ದೀರಾ? ಓಕೆ. ನಮ್ದು JFC ಅವರ ಕಬಾಬ್ ಪೌಡರ್ ಇದು? ಕಬಾಬ್ ಪೌಡರ್. ಓಕೆ. ಅವ್ರ ಗರಂ ಮಸಾಲದಲ್ಲಿ ನಂಬರ್ 1 ಕಬಾಬ್ ಪೌಡರ್ ನಲ್ಲಿ. ಆ ಕಬಾಬ್ ಪೌಡರ್ ಅಲ್ಲಿ ವೆಜ್ ಕಬಾಬು ಮಾಡಬಹುದು, ನಾನ್ ವೆಜ್ ಕಬಾಬು ಮಾಡಬಹುದು. ಆ ಗರಂ ಮಸಾಲ, ಆ ಮಸಾಲ ಹಂಗೆ ಇರುತ್ತೆ. ಇವಾಗ ನೋಡಿ ಗೊತ್ತಾಗುತ್ತೆ, ತಿನ್ ನೋಡಿದಾಗ ಟೇಸ್ಟ್. ಹೌದು ಸರ್. 1 ಕೆಜಿಗಿನ್ನ ಜಾಸ್ತಿ ತಂದಿದ್ದೀರಾ ನೀವು ಇದನ್ನ? ಇಲ್ಲ ಸರ್, ಮಶ್ರೂಮ್ನ ಅರ್ಧ ಕೆಜಿ ಮಶ್ರೂಮ್. ಓಕೆ. ಎಣ್ಣೆ ಕಾಯ್ಸಕ್ ಇಟ್ಕೊಳ್ಳೋಣ ಇಡಿ ಸರ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಎಣ್ಣೆ ಕಾಯ್ತಾ ಇದೆ, ಕಬಾಬ್ ಆ ಕಡೆ ರೆಡಿ ಆಗ್ತಾ ಇದೆ. ಇದು ಗುರುವಾರದ ವಿಶೇಷ ಗೃಹಿಣಿಯರ ಕಾರ್ಯಕ್ರಮ. ಇಲ್ಲಿ ಮಶ್ರೂಮ್ ಕಬಾಬ್ ರೆಡಿ ಆಗ್ತಾ ಇದೆ. ನೋಡಿದ ತಕ್ಷಣ ನಿಮ್ಗೆ ಇದು ಮಶ್ರೂಮ್ ಅಲ್ಲ ಅನಿಸ್ತಾ ಇದೆಯೇನೋ? ಇಲ್ಲ, ಇದಕ್ಕೆ ಪಕ್ಕಾ ಮಶ್ರೂಮ್ ಕಬಾಬ್ಗೆ ನಮ್ಮ JFC ಅವರ ಅದ್ಭುತವಾದಂತ ಕಬಾಬ್ ಪೌಡರ್ ಹಾಕಿ ಮಾಡ್ತಾ ಇರುವಂತದ್ದು. ಘಮ 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 ಅಂತ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದಕ್ಕೆ ನೀರೇನು ಆಡ್ ಮಾಡಬೇಕಾಗಿಲ್ಲ ಸರ್. ನೀರ್ ಬೇಡ ಇದಕ್ಕೆ? ನೀರ್ ಬೇಡಿ, ನೀರ್ ಅದ್ರೊಳಗೆ ಇರುತ್ತೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಅದರಲ್ಲೇ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋ ನೀರೇ ಸಾಕು. ಇದಕ್ಕೆ ಸ್ಪೆಷಲ್ ನೀರ್ ಹಾಕ್ಬಿಡಿ. ನೀರ್ ಆಗ್ಬಿಡುತ್ತೆ, ಆಮೇಲೆ ಕಚ್ಕೊಳ್ಳಲ್ಲ ಅದಕ್ಕೆ. ಉಪ್ಪು ಖಾರ ಎಲ್ಲ ಕಚ್ಕೋಬೇಕು, ಆ ಮಸಾಲ ಹಿಡ್ಕೋಬೇಕು. ಅವಾಗಲೇ ಆ ಮಶ್ರೂಮ್ ನ ಬಾಯ್ಲ್ ಹಾಕೊಂಡ್ರೆ ಮಜಾ ಇರೋದು ಅಂತ. ಹೌದು ಸರ್. ಒಂದ್ 5 ನಿಮಿಷ ನೆನಿಲಿ ಇದು. ನೆನಿಲ್ಲ? ಹೌದು. ಓಕೆ, ನೆನ್ಕೊಳ್ಳಿ. ನೆನ್ಕೊಂಡಾದ್ಮೇಲೆ ಆಮೇಲೆ ಎಣ್ಣೆಗೆ ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್. ನಿಮ್ ಯಜಮಾನ್ರು ಕಲರ್ ಹಾಕಲ್ಲ ಅಂತಾರೆ ನೋಡಿ. ಕಲರ್ ಹೆಂಗಿದೆ ಹೊರಗಡೆ? ಇದು ವೈಟ್ ಇದೆಯಲ್ಲ, ಅದಕ್ಕೆ ಅಷ್ಟೊಂದು ಎದ್ದು ಕಾಣಿಸುತ್ತೆ. ಅದು ಮಟನ್ ಆದ್ರೆ ಅಷ್ಟಾಗಿ ಬರಲ್ಲ ಅದು. ಓಕೆ. ಬಿಟ್ಕೋಬೋದು ಮೇಡಮ್, ಚೆನ್ನಾಗಿ ಕಾದ್ಬಿಟ್ಟಿದೆ ಎಣ್ಣೆ.
ಇದು ಎಣ್ಣೆಗೆ ಹಾಕೋಣ ಸರ್ ಇವಾಗ. ಹಾಕಿ ಹಾಕಿ ಬಿಡಿ ನೋಡಿ. GFC ಅವ್ರದ್ದು ಪೌಡ್ರ್ ತಂದು ನೀವು ಕಬಾಬ್ನ ಮಾಡಿದ್ರೆ ವೆಜ್ ಆಗ್ಬೋದು, ನಾನ್ ವೆಜ್ ಆಗ್ಬೋದು, ಎನಿ ಕಬಾಬ್ ಹಾಕಿದ್ರೆ ಅದಕ್ಕೆ ಏನೂ ಮಿಕ್ಸ್ ಮಾಡುವಂತ ಅವಶ್ಯಕತೆ ಇರಲ್ಲ, ಉಪ್ಪನ್ನು ಹಾಕೋ ಅವಶ್ಯಕತೆ ಕೂಡ ಇರಲ್ಲ. ಅದನ್ನ ತಂದ ಕಲಿಸ್ತಾ ಒಂದು ಅರ್ಧ ಗಂಟೆ ನೆನೆಸ್ತಾ ಎಣ್ಣೆಲಿ ಬಿಟ್ಟ ಕಬಾಬ್ ತಿಂದ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು. ಹೌದಾ? ಹೌದು. ಇದೊಂದೇ ಅಲ್ಲ, ಈ ಪೌಡ್ರಲ್ಲಿ ಬೇಜಾನ್ ವೆಜ್ ಮಾಡ್ಬೋದು. ವೆಜ್ ಮಾಡ್ಬೋದಾ? ಏನೇನು ವೆಜ್ ಮಾಡ್ಬೋದು? ವೆಜ್ ಕಬಾಬ್ ಎಲ್ಲ ಮಾಡ್ಬೋದು. ವೆಜ್ ಕಬಾಬ್ ಅಂದ್ರೆ ಹೀರೆಕಾಯಿ ಕಬಾಬ್ ಮಾಡ್ಬೋದು. ಓಕೆ. ಮತ್ತೆ ಆಲೂ ಕಬಾಬ್ ಮಾಡ್ಬೋದು. ಓಕೆ ಓಕೆ ಓಕೆ. ಆಮೇಲೆ ಇದು ಮಶ್ರೂಮ್ ಮೆಣಸಿನಕಾಯಿ ಬರುತ್ತಲ್ಲ, ಹೌದೌದು, ಅದ್ರಲ್ಲಿ ಮಾಡ್ಬೋದು. ಓಕೆ. ಮುಂದೆ ಮಾಡಿ ತೋರಿಸೋಣ. ಓಕೆ ಮೇಡಮ್. ಒಂಥರ ಸಿಂಪಲ್ ವೇ ಆಗೋಯ್ತು, ತಂದ ಕಲಿಸಿದ್ರೆ ಮಾಡ್ಕೊಂಡ್ಬಿಡ್ಬೋದಲ್ಲ? ಅಷ್ಟೇ ಸರ್, ಇದು ಬೇಗನೂ ಆಗುತ್ತೆ. ಓಕೆ. ಬಟ್ ಇದು ನೋಡೋರಿಗೆ ಚಿಕನ್, ಫಿಶ್, ಹೌದು ಸರ್, ಮಶ್ರೂಮ್ ಏನು ಗೊತ್ತಾಗಲ್ಲ ಬಿಡಿ. ಗೊತ್ತೇ ಆಗಲ್ಲ, ಇದು ನಿಮ್ಗೆ ಗೊತ್ತಾಗಲ್ಲ ಇವಾಗ. ಹೌದೌದು, ಖಂಡಿತ. ತುಂಬಾ ಚೆನ್ನಾಗಿದೆ. ಆದ್ರೆ ನಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗ ಮಟನ್ ತಿಂತಾ ಇರ್ಲಿಲ್ಲ ಅವರು. ಓಕೆ. ಅವಾಗ ಅಲ್ಲಿಗೆ ಸಿಗಾಕೋತದೆ ಅಂದ್ಬಿಟ್ಟದು. ಓಕೆ. ಅದಕ್ಕೋಸ್ಕರನೇ ಇದೆಲ್ಲ ಮಾಡ್ಕೊಡ್ತಾ ಇದ್ವಿ. ಓಕೆ 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 ಓಕೆ. ಮನೆಯಲ್ಲಿ ಇವಾಗ ಮಕ್ಕಳೇ ಹೋಟೆಲ್ ನಡ್ಸಂಗ್ ಆಗ್ಬಿಟ್ಟಿದ್ದಾರೆ. ನೋಡಿ ಹೆಂಗಿದೆ. ನೀವು ಹೋಟೆಲ್ ಹೋಗ್ತೀರಾ? ಇಲ್ಲ ಸರ್, ಹೋಯ್ತಾ ಇಲ್ಲ. ಹೋಟೆಲ್ ಹೋಗಲ್ವಾ? ಇಲ್ಲ ಇಲ್ಲ. ಯಜಮಾನಿಗೆ ಬಿಟ್ಬಿಟ್ಟಿದ್ದೀರಾ? ಹೌದು, ಸ್ವಲ್ಪ ನಿದ್ದೆ ಮಾಡಕ್ ಹೇಳಿ ಯಜಮಾನ. ಇಲ್ಲ, ಮನೇಲಿ ಮಾಡ್ತಾ ಇದ್ವಿ. ಓಕೆ. ಅವಾಗ ಹೆಲ್ಪ್ ಮಾಡ್ತಾ ಇದ್ದೆ. ಇವಾಗ ಮನೇಲಿ ಮಾಡಲ್ವಾ? ಇಲ್ಲ, ಇವಾಗ ಮಾಡಲ್ಲ. ಸಾಕನ್ಸುತ್ತೆ? ಇಲ್ಲ, ಇನ್ನೊಂದು ಬೇಯಬೇಕು. ಇನ್ನೊಂದು ಸ್ವಲ್ಪ ಬ್ರೌನ್ ಆಗ್ಲಿ. ಬ್ರೌನ್ ಆಗ್ಬೇಕು. ಬ್ರೌನ್ ಆಗ್ಬೇಕು. ನೋಡ್ರಿ, ಇದು ಕಾರ್ನ್ಫ್ಲವರ್ ಮತ್ತೆ ಮೈದಾ ಸೇರ್ಸಿದ್ರೆ ಅಷ್ಟಾಗಿ ಬಿಟ್ಕೊಳ್ಳಲ್ಲ. ಇದು ನೈಸ್ ಇರುತ್ತಲ್ಲ, ಹೌದೌದು, ಅದಕ್ಕೋಸ್ಕರ ಸ್ವಲ್ಪ ಸೇರ್ಸಿ. ಎಷ್ಟು ನಿಮಿಷ? ಒಂದು 3-4 ನಿಮಿಷ ಬೆಂದ್ರೆ ಸಾಕು? ಇಲ್ಲ, ಒಂದು 5 ನಿಮಿಷ. 5 ನಿಮಿಷ ಬೇಯಲೇಬೇಕಲ್ಲ ಸರ್? ಅದು ಓಕೆ. ಹಸಿ ಇರುತ್ತಲ್ಲ ಅದೇನು. ಹೌದೌದು, ಅದಕ್ಕೋಸ್ಕರ ಒಂದು 5-10 ನಿಮಿಷ ಬೆಂದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಓಕೆ ಓಕೆ. ಘಮ 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 ಅಂತ ಇದೆ. ನಮ್ಮ ಮಗಳಿಗೆ ತುಂಬಾ ಇಷ್ಟ ಇದೆ. ಹೌದಾ? ಹೌದು. ಮಗಳಿಗೆ ಎಲ್ಲಿ ಕೊಟ್ಟಿದ್ದೀರಾ? ಇಲ್ಲೇ ಹೊಸಕೆರೆಯಲ್ಲಿ. ಹೊಸಕೆರೆಯಲ್ಲಿ ಇಲ್ಲೇ ಕೊಟ್ಟಿದ್ದೀರಾ? ಹೌದು ಸರ್. ಓಕೆ ಓಕೆ. ಏನ್ ಮಾಡ್ತಾರೆ ಅಳಿಯ? ಅಳಿಯ ಇನ್ಫೋಸಿಸ್ ಹೋಗ್ತಾರೆ. ಇನ್ಫೋಸಿಸ್ಕಾ? ಓಹೋ. ಇದೆಲ್ಲ ಮನೆಯಲ್ಲಿ ಮಾಡಲ್ಲ ಸರ್ ನೀವು? ಮಾಡ್ತೀವಲ್ಲ. ಮಾಡ್ತೀರಾ? ಮಾಡ್ತಾರೆ. ಮಾಡಿ ತಿನ್ನಕ್ಕೆ ಯಾರಿಗೆ ಟೈಮ್ ಇದೆಯಾ ಗೊತ್ತಿಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು ಇವಾಗ. ಸಾಕನ್ಸುತ್ತೆ ಲಕ್ಷ್ಮಿ ಅವರೇ, ನೋಡಿ ನೀವು. ಇಲ್ಲ, ಇನ್ನೊಂದು ಸ್ವಲ್ಪ ಆಗ್ಲಿ ಸರ್. ಅದು ಹಸಿ ಇರುತ್ತಲ್ಲ, ತುಂಬಾ ರಪ್ಪಿರುತ್ತೆ. ಓಕೆ. ಅದರಿಂದ ಇನ್ನೊಂದು ಸ್ವಲ್ಪ ಆಗ್ಲಿ. ಓಕೆ ಓಕೆ. ಇನ್ನೊಂದು ಸ್ವಲ್ಪ ಆದ್ರೆ ಸಾಕಲ್ಲ? ಏನಾದ್ರು ಬಾಡೋಗ್ತಾ ಇದೆ ನೋಡಿ, ಎಲ್ಲ ಚಿಕ್ಕದಾಗೋಯ್ತು. ಚಿಕ್ಕದಾಗ್ಬೇಕು, ಅದು ಚಿಕ್ಕದಾಗ್ದೇನೆ. ಹೌದು, ತುಂಬಾ ಚೆನ್ನಾಗಿ ಬೆಂದಿರ್ತದೆ. ತಿನ್ನಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿ ಇರುತ್ತೆ, ಇಲ್ಲ ಅಂದ್ರೆ. ಓಕೆ ಓಕೆ ಓಕೆ. ಇನ್ನೊಂದು ಸ್ವಲ್ಪ ಬ್ರೌನ್ ಆಗಿ. ಮಲ್ಲಿ ನೀವು 3 ಜನ ಇರೋದು ಈಗ? ಹೌದು ಸರ್. ಯಜಮಾನ್ರು ನೀವು ಏನು ಯಜಮಾನ್ ಹೋಟ್ಲಲ್ಲೇ ಇರ್ತಾರೇನೋ? ಇಲ್ಲ, ಬರ್ತಾರೆ, ರೆಸ್ಟ್ಗೆಲ್ಲ ಬರ್ತಾರಲ್ಲ ಮಧ್ಯಾಹ್ನ. ರೂಮ್ ಕಟ್ಸ್ಕೊಂಬಿಡಿ ಅಂತ ಹೇಳಿ. ರೂಮ್ ಕಟ್ಸ್ಕೊಂಬಿಡಿ. ಇಲ್ಲ, ರೂಮ್ ಇದೆ ಸರ್ ಅಲ್ಲಿ. ಇದೆಯಾ? ಇದೆ. ಓಕೆ. ರೂಮ್ ಇದೆ, ಆದ್ರೆ 2 ಅವರ್ ಮಧ್ಯಾಹ್ನ ರೆಸ್ಟ್ ಬರ್ತಾರೆ. ಓಕೆ. ನೋಡಿ, ಎಣ್ಣೆ ಕುದೀತಾ ಇದೆಲ್ಲ ಕಡಿಮೆ ಆಯ್ತು ಅಂದ್ರೆ ಪೂರ್ತಿಯಾಗಿ ಬೆಂದಿದೆ ಅಂತ. ಹೌದು ಸರ್, ಬೆಂದಿರ್ತದೆ. ಪೂರ್ತಿ ಗುಳ್ಳೆಗಳೆಲ್ಲ ಕಡಿಮೆ ಆಗಿದೆ. ಇವಾಗ ತುಂಬಾ ಸಣ್ಣಾಗಿ ಬಂದಿದೆ ನೋಡಿ. ನೋಡಿ ಚೆನ್ನಾಗಿ ಎಷ್ಟು ದಪ್ಪ ಇತ್ತು. ಹೌದು. ಎಣ್ಣೆಲಿ ಬೆಂದು ಎಲ್ಲ ಸಣ್ಣದಾಗೋಯ್ತು. ಸರ್, ಇದು ಮಶ್ರೂಮ್ ಕಬಾಬು. ಟೇಸ್ಟ್ ಮಾಡಿ ಹೇಳಿ. ಮಶ್ರೂಮ್ ಕಬಾಬು GFC ಕಬಾಬ್ ಪೌಡರ್ ಹಾಕಿ ಮಾಡಿದೀವಿ ಅಂತ ಲಕ್ಷ್ಮಿ ಅವ್ರು ಹೇಳ್ತಾ ಇದಾರೆ. ಓಕೆ, ಈ ಕಬಾಬ್ನ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ಇದು ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮ. ಮಶ್ರೂಮ್ ಕಬಾಬ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮಶ್ರೂಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೈದಾ ಹಿಟ್ಟು,
ಕಾರ್ನ್ಫ್ಲೋರ್, ಉಪ್ಪು ಹಾಕಿದ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ನೆನೆಸಿ ಕಾದ ಎಣ್ಣೆಯಲ್ಲಿ ಕರಿದರೆ ಮಶ್ರೂಮ್ ಕಬಾಬ್ ರೆಡಿ ಟು ಟೇಸ್ಟ್. ಓಕೆ ಲಕ್ಷ್ಮಿ ಅವರೇ, ಲಕ್ಷ್ಮಿ ಕೃಷ್ಣಪ್ಪನವರೇ, ಇದನ್ನ ಟೇಸ್ಟ್ ಮಾಡಿ ನೋಡೋಣವಾ? ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ ನೋಡಿ ಸರ್, ತುಂಬಾನೇ ಚೆನ್ನಾಗಿದೆ. ಕಬಾಬ್ ಯಾವುದು, ವೆಜ್ ಯಾವುದು, ನಾನ್ ವೆಜ್ ಯಾವುದು? ಯಾವುದೂ ಗೊತ್ತಾಯ್ತಾ? ತುಂಬಾ ಚೆನ್ನಾಗಿರುತ್ತೆ ಸರ್. ಮನೆಯಲ್ಲಿ ಮಾಡ್ಕೊಂಡ್ರೆ ಇನ್ನ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ನಿಧಾನಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ. ಮಸಾಲೆ ಅವ್ರಿಗೆ ಸೇಮ್ ಹಂಗೆ ಇದೆ. ಹೌದು ಸರ್, ಒಳ್ಳೆ ಮಸಾಲ, ಅದ್ಭುತವಾದಂತ JFC ಮಸಾಲ ಹಾಕಿ ಮಾಡಿದ್ದಾರೆ. ಇದೆಲ್ಲ ನಾವು ಹೇಳ್ಬಾರ್ದು, ಒಂದ್ಸರಿ ತಂದು ಹಾಕೊಂಡು ಮಾಡಿ ಆಮೇಲೆ ಗೊತ್ತಾಗುತ್ತೆ ರುಚಿ ಹೆಂಗಿದೆ ಅಂತ. ಥ್ಯಾಂಕ್ ಯು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಕೈ ರುಚಿ ತೋರಿಸಿದ್ದೀರಾ. ನಿಮಗೆ ಯೂನಿಕ್ ಬಿಕ್ ಅವರ ಅದ್ಭುತವಾದಂಥ ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಮಯ್ಯಾಸ್ ಅವರು ಒಂದು ರೆಡಿ ಟು ಈಟ್ ಮಿಕ್ಸರ್ನ ನಿಮಗೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮಸ್ಕಾರಮ್ಮ. ನಮಸ್ಕಾರ ಮುರಳಿ ಅವರಿಗೆ. ತಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ಚೂಡಾಮಣಿ ಅಂತ. ಚೂಡಾಮಣಿ ಅವರು ಎಲ್ಲಿಯವರು ನೀವು? ನಾವು ವಿಧಾನಸೌಧ ಲೇಔಟ್ ಇಂದ ಬಂದಿದ್ದೀವಿ, ಕರ್ನಾಟಕದವ್ರೆ. ವಿಧಾನಸೌಧ ಲೇಔಟ್ ಇಂದ ಬಂದಿದ್ದೀರಾ? ಲೇಔಟ್ ಇಂದ, ವಿಧಾನಸೌಧದಿಂದ ಅಲ್ಲ. ಓಕೆ, ಅದೇ ಭಯ ಬಿಡ್ಬೇಡ್ರಿ. ಇಲ್ಲ, ನಾವೇ ಎದುರ್ಕೊಳ್ಳಲ್ಲ ಬಿಡಿ. ಮತ್ತೆ ರಾಜ್ಕುಮಾರ್ ಸಮಾಧಿ ಹತ್ರ ಲಗ್ಗೆರೆ ಇದೆಯಲ್ಲ, ಅಲ್ಲಿ ವಿಧಾನಸೌಧ ಲೇಔಟ್ ಅಂತಿದೆ. ಲ್ಯಾಂಡ್ ತಗೊಂಡು ಅಲ್ಲಿದ್ದೀವಿ. ಓಕೆ ಮಾ, ಏನ್ ಮಾಡ್ತಾ ಇದ್ರಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ನಾವು ಸೌತ್ ಕೆನರಾದು. ಸೌತ್ ಕೆನರಾದವರ ನೀವು? ಅಲ್ಲ, ನಮ್ಮನೆಯವ್ರು ಸೌತ್ ಕೆನರಾದವರು, ನಾವು ಬೆಂಗಳೂರವರು. ಓ ಪಾಪ, ಇಲ್ಲಿ ಬಂದು ಸಿಗಾಕೊಂಡ್ಬಿಟ್ರು ಅಂತ ಕಾಣುತ್ತೆ. ನಾವು ಸಿಗಾಕೊಂಡಿದ್ದು ಬಿಡಿ, ಬೆಂಗಳೂರು ತುಂಬಾ ಒಳ್ಳೆಯವರು, ನಿಮ್ಗೆ ಗೊತ್ತಿಲ್ಲ. ಸೌತ್ ಕೆನರಾದವರು ಒಳ್ಳೆಯವ್ರೆ. ಹೌದೌದು ಹೌದು, ಎಲ್ಲಾರನು ಇಷ್ಟಪಡ್ತಾರೆ ಅವರು. ಎಲ್ಲರೂ ಇಷ್ಟಪಡ್ತಾರೆ, ಅದೇ ಪ್ರಾಬ್ಲಮ್. ನಾವು ಕರ್ನಾಟಕದವ್ರು ಎಲ್ರು ಇಷ್ಟಪಡಲ್ವಾ? ಮತ್ತೆ ಎಷ್ಟು ಜನ ಮಕ್ಕಳಮ್ಮ ನಿಮ್ಗೆ? ನಮ್ಗೆ ಒಬ್ನೇ ಮಗ. ಚೂಡಾಮಣಿ ಅವರು ಒಂದೇ ಮಗನ? ಏನ್ ಮಾಡ್ತಾರೆ ಮಗ? ಮಗ ಸಾಫ್ಟ್ವೇರ್ ಇಂಜಿನಿಯರ್, PMware ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ವೆರಿ ಗುಡ್. ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ನಾವು ಅದೇ ಉರ್ದ್ ಕಜಿಪು ಅಂತ. ಉರ್ದ್ ಅಂದ್ರೆ ಉದ್ದಿನ ಬೇಳೆ ಅಂತ, ಕಜಿಪು ಅಂದ್ರೆ ಪಲ್ಯ ಅಂತ. ಎರಡು ಬೇಳೆಯ ಪಲ್ಯ. ಅದ್ ನಿಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಅದ್ ಪಲ್ಯ ಅಂತ. ಸೌತ್ ಕನ್ನಡ ಕಡೆ ಹೇಳಿದ್ರೆ ಉರ್ದ್ ಕಜಿಪು ಅಂತ. ಉರ್ದ್ ಕಜಿಪು ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ಉರ್ದು ಕಜಿಪು ಬೇಕಾಗುವ ಸಾಮಗ್ರಿಗಳು: ಕೆಂಪು ಕುಸುಬಲ ಅಕ್ಕಿ, ಊಟದ ಅಕ್ಕಿ, ಉದ್ದಿನ ಬೇಳೆ, ಸಾಸಿವೆ, ಧನಿಯಾ, ಜೀರಿಗೆ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಬೆಲ್ಲ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡುವ. ಏನ್ ಕೊಡಿ ಫಸ್ಟ್ ನಿಮ್ಗೆ? ನೀವು ದೊಡ್ಡ ಮನ್ಸ್ ಮಾಡಿ ಏನ್ ಕೊಡ್ತೀರಾ ಕೊಡಿ. ಅಲ್ಲ, ನೀವು ಮಾಡಕ್ ಏನ್ ಬೇಕು ಹೇಳಿ. ಮತ್ತೆ ಅಡಿಗೆಗೆ ಅಂತ ಕೇಳ್ಬೇಕಲ್ಲ. ಓಕೆ, ಅಡಿಗೆ ಏನ್ ಬೇಕು ಹೇಳಿ. ಬಾಣ್ಲಿ ಕೊಡಿ. ಏನಕ್ಕೆ ಹುರ್ಕೋಬೇಕಾ ನೀವು? ಅದಕ್ಕೆ ಮುಂಚೆ ಮಿಕ್ಸಿನಲ್ಲಿ ಇದೆರಡನ್ನು ಪೌಡರ್ ಮಾಡಿ ಮಾಡ್ಕೊಳ್ಳಿ. ಇದು ಬಾಯ್ಲ್ ರೈಸ್ ಊರಿಂದ ಸೌತ್ ಕೆನರಾದೇನೆ. ಕೆಂಪಕ್ಕಿನಾ? ಕೆಂಪಕ್ಕಿ ಅಂದ್ರೆ ಬೆಂಗಳೂರ್ದು ವೈಟ್ ಹಾಕ್ಬೋದು. ಇದು ಹಾಕಿದ್ರೆ ಒಂಥರ ಕಲರ್ ಚೆನ್ನಾಗಿ ಬರುತ್ತೆ. ಹೌದು, ಸ್ವಲ್ಪ ಉದ್ದಿನ ಬೇಳೆ ಹಾಕಿ ನೆನ್ಸಿಟ್ಟಿದ್ದೀರಾ? ಒಂದು 4 ಅವರ್ಸ್ ನೆನ್ಸ್ಬೇಕು. 4 ಅವರ್ ನೆನ್ಸಿಟ್ಟು ಅಂತ ಕುಸುಬ್ಲಕ್ಕಿ. ನೀವು ಕುಸುಬ್ಲಕ್ಕಿಲಿ ಕೆಂಪು ಕುಸುಬ್ಲಕ್ಕಿ ತಗೊಂಡಿದ್ದೀರಾ? ಬೆಂಗಳೂರದಾದ್ರೆ ವೈಟ್ ಇರುತ್ತೆ. ಇದು ಊರಿಂದ ಒರಿಜಿನಲ್ ತಂದಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ ಮೇಡಮ್. ಮಗನಿಗೆ ಏನ್ ಇಷ್ಟ ನೀವು ಮಾಡೋದು? ನಮ್ಮ ಯಜಮಾನ್ರು ಹೆಸರೇ ಕೇಳಿಲ್ಲ ನೀವು ಯಾರು ಏನು. ಇನ್ನ ಕೇಳ್ತೀನಿ, ಫಸ್ಟ್ ಮಗನಿಂದ ಬರ್ತಾ ಇದೀನಿ. ನಿಮ್ಮ ಮಗನಿಗೆ ಏನ್ ಇಷ್ಟ? ನಮ್ಮ ಮಗನಿಗೆ ಇದೇ ಇಷ್ಟ. ಅಮ್ಮ ಇದೇ ಮಾಡಮ್ಮ. ಮುರಳಿ ಅವ್ರ ಇನ್ಮೇಲಿಂದ ಮಟನ್ ತಿನ್ನೋದು ಬಿಟ್ಬಿಡ್ತಾರೆ. ಬಿಟ್ಟಾಗೋಯ್ತಾರ ನಾವು. ನೀವು ಬಂದಿದ್ದ ದಿನ ಬಿಟ್ಬಿಡಿ, ಗುರುವಾರ ದಿನ ಟಚ್ ಇನ್ಮೇಲೆ ಯಾವಾಗ್ಲೂ ಮಾಡಿ ಇದನ್ನೇ ತಿಂತಾ ಇರ್ತಾರಮ್ಮ ಅಂದ. ಸರಿ ಬೇಡ, ಮುರಳಿ ಅವ್ರಿಗೆ ಇಷ್ಟ ಅಲ್ಲ. ನಿನ್ನೆ ನಿಮ್ಮ ಮಗ ನಾವು ಇಬ್ರು ಚಿಕನ್ ತಿನ್ನಿದ್ವಿ, ಅದಕ್ಕೆ ಹಂಗೆ ಹೇಳಿರೋದು. ಮಾಡಿ ಆಮೇಲೆ ವೆಜಿಟೇರಿಯನ್. ನಿಮ್ಮ ಹತ್ರ ಮಾತ್ರ ವೆಜಿಟೇರಿಯನ್, ನಮ್ಮ ಹತ್ರ ಚಿಕನ್. ಇದು ಊಟದಕ್ಕಿ ಎರಡು ಸೇರಿ ಒಟ್ಟಿಗೆ ಮಾಡ್ಕೊಂಡು ಟೇಸ್ಟ್ ಮಾಡ್ಕೊಳ್ಬೇಕು. ಫಸ್ಟ್ ಕುಸುಬ್ಲಕ್ಕಿ, ಕೆಂಪು ಕುಸುಬ್ಲಕ್ಕಿ ಯಾರಾಗ್ಬೋದು, ಬಿಳಿ ಕುಸುಬ್ಲಕ್ಕಿ ಯಾರಾಗ್ಬೋದು. ಫಸ್ಟ್ ಅದನ್ನ ಆಫ್ ಮಾಡ್ಕೊಂಡು ನೆಕ್ಸ್ಟ್ ಈ ವೈಟ್ ರೈಸ್ ಅದನ್ನ ಇಡ್ಲಿ ಅದಕ್ಕೆ ರುಬ್ಕೊಳ್ಬೇಕು. ಮತ್ತೆ ಅದನ್ನ ಬಿಸಿ ಬೇರೆ ಮಾಡ್ತೀನಿ. ಮಾಡಿ ಮೇಡಮ್, ಏನೇನ್ ಮಾಡ್ತೀರಾ ಮಾಡಿ ಮೇಡಮ್. ಇದು ಸ್ವಲ್ಪ ತರ್ತರಿಯಾಗಿರ್ಬೇಕು. ಒಂದು ಬಾಂಡ್ಲಿ ಬೇಕು ಮುರಳಿ ಅವರೇ. ಕೊಟ್ಟೆ ಮೇಡಮ್. ಬಾಂಡ್ಲಿ ಏನಕ್ಕೆ ಹೇಳಿ? ಇದು ನಾವು ಕಡುಬು ಮಾಡೋದಕ್ಕೆ ಇದು ಸ್ವಲ್ಪ ಇದಾಗ್ಬೇಕು, ಗಟ್ಟಿ ಆಗ್ಬೇಕು. ತಾಳಿ ಕೊಡ್ತೀವಿ. ತಳ ದಪ್ಪ ಇರೋದೇ ಕೊಡಿ. ಓಕೆ, ಎಣ್ಣೆ ಎಲ್ಲ ಏನು ಬೇಡಲ್ಲ? ಎಣ್ಣೆ ಏನು ಬೇಡ. ಮತ್ತೆ ಒಗ್ಗರಣೆಗೆ ಬೇಕಾಗುತ್ತೆ.
ಸರಿ, ಎಣ್ಣೆಲಿ ಬೇರೆ ಕರಿಬೇಕಾ ಇದೀನಿ? ಇಲ್ಲ ಇಲ್ಲ, ಎಣ್ಣೆಲಿ ಕರಿಯುವಂಥದ್ದಿಲ್ಲ. ಓಕೆ. ಇದು ಕುಸುಬ್ಲಕ್ಕಿ ಮತ್ತೆ ಮಾಮೂಲಿ ಅಕ್ಕಿನ ಹಾಕಿ ನಾವು ಇಡ್ಲಿ ಸಂಪ್ಳ ತರ ರುಬ್ಕೊಂಡಿದೀವಿ. ನೆನೆಸ್ಕೊಂಡು ಇಟ್ಟಿರುವಂತ ಅಕ್ಕಿನ ಹಾಕಿ ರುಬ್ಕೊಂಡಿದೀವಿ. ಈಗ ಇದು ನೀರ ಮಾಡಿದಂದ್ರೆ ಇದು ಮಿಕ್ಸಿಯಲ್ಲಿ ಗಟ್ಟಿ ಇದಾಗಲ್ಲ, ಓಕೆ, ಗ್ರೈಂಡರ್ ಆಗಲ್ಲ. ಅದರಿಂದ ಸ್ವಲ್ಪ ನೀರಂಗ್ ಮಾಡಿ ಇದನ್ನ ಹೀಗೆ ಮಾಡ್ತಾ ಇದ್ರೆ ಗಟ್ಟಿ ಆಗುತ್ತೆ. ಓಕೆ ಮೇಡಮ್, ಆಗೋಯ್ತು ಗಟ್ಟಿ. ಇಲ್ಲ, ನೋಡಿ ಇನ್ನು ಸ್ವಲ್ಪ ಆಗ್ಬೇಕು. ಯಜಮಾನ್ ಏನ್ ಮಾಡ್ತಾರೆ? ಅವರು ಟೆಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಅಲ್ಲಿ DGM ಆಗಿ ವರ್ಕ್ ಮಾಡ್ತಾರೆ. ಟೆಕ್ಸ್ಪೋರ್ಟ್? ಏನ್ ಯಜಮಾನ್ ಹೆಸರು? ರವಿರಾಜ್ ಅಂತ. ಅವ್ರ ಅಡಿಗೆನಲ್ಲಿ ನಿಮ್ಗಿಂತ ಒಂದ್ ಕೈ ಮೇಲೆ. ನಮ್ಗೆ ಅಡಿಗೆ ಮಾಡಕ್ಕೆ ಒಂದು ಕರ್ಬೇವ್ ಏನಾದ್ರು ಆ ಕಡೆ ಹೋದ್ರೆ ಅದಕ್ಕೊಂಚೂರು ಕರ್ಬೇವ್ ಕಮ್ಮಿ, ಇದಕ್ಕೆ ಧನಿಯಾ ಕಮ್ಮಿ. ಕರೆಕ್ಟ್ ಮೇಡಮ್, ಮಾಡ್ಬೇಕು. ಊಟ ಬಡಿಸಿ ನಾವ್ ಇದ್ ಮಾಡೋದಕ್ಕೆ ಸಾಕಾಗುತ್ತೆ. ಎಲ್ಲ ಊರಿನ ಮನ್ಲಿ ಒಬ್ಬ ಮಗ ಒಂದ್ ಟೈಮ್ ಮಾಡಿದ್ ಇನ್ನೊಂದ್ ಟೈಮ್ ತಿನ್ನಲ್ಲ ಅವರು. ಬರೋದೇ ಬೆಳಗ್ಗೆ ಬರೋ ಸಾಯಂಕಾಲ. ಆರೋಗ್ಯಕ್ಕೆ ಕೆಟ್ಟದಂತೆ ಒಂದ್ ಟೈಮ್ ಮಾಡಿದ್ ಇನ್ನೊಂದ್ಸಲ ಬಿಸಿ ಮಾಡ್ಬಾರ್ದು ಮಗ ಅಂತಿದ್ದಾರೆ. ಕರೆಕ್ಟ್, ಇವೆಲ್ಲ ಬರ್ದಿಟ್ಕೊಡ್ರಿ. ಅದಕ್ಕೆ ನಮ್ಮ ಅತ್ತೆಯವ್ರು 103 ವರ್ಷ ಇದ್ರು. ಹಂಗ ಮಾಡ್ಕೊಟ್ಟು ಬೆಳಗ್ಗೆ ಮಧ್ಯಾಹ್ನದ್ದು ಯಾಕೆ ಒಟ್ಟಿಗೆ ಮಾಡೋದು? ಹೌದು, ಕರೆಕ್ಟ್. ಚೂಡಾಮಣಿ ನೋಡಿ ಎಷ್ಟು ಪ್ರಿನ್ಸಿಪಲ್ ಇದೆ ನೋಡಿ. ಅವ್ರು 103 ವರ್ಷ ಇನ್ನ ಇದಾರಾ? ಇಲ್ಲ ಇಲ್ಲ, 103ಕ್ಕೇನೆ ಮೇಲಕ್ಕೆ ಹೋಗ್ಬಿಟ್ರು. ಪರವಾಗಿಲ್ಲ, ಇದ್ದಿದ್ರೆ ಇನ್ನ ಹಿಂಗೆ ಹೇಳಿ. ಒಂಥರ ನಮ್ಗೆ ಎಕ್ಸರ್ಸೈಸ್ ಆಗ್ತಾ ಇತ್ತು ಅವ್ರ ಇದ್ದಾಗ. ಬೆಳಗ್ಗೆದು ಮಧ್ಯಾಹ್ನದ್ದು ಸಾಯಂಕಾಲದ್ದು ಅಂತ ಸಪ್ರೇಟ್ ಮಾಡ್ತಾನೆ ಇರ್ಬೇಕಿತ್ತು. ಮಾಡ್ಬೇಕು. ಇವಾಗ ಒಂದ್ಸರಿ ಮಾಡಿದ್ರೆ ಅದ್ರಲ್ಲಿ ಒಂದ್ ಸ್ವಲ್ಪ ಏರುಪೇರು ಆದ್ರೂ ತಿನ್ನಲ್ಲ. ಇಲ್ಲ ಇಲ್ಲ, ನಂಗೆ ಬೇಡ ಇದು. ಊರಿನ ಐಟಮೇ ತುಂಬಾ ಇಷ್ಟಪಡ್ತಾರೆ. ಊರಿನ ಐಟಮ್ ತುಂಬಾ ಕೆಲಸ ಜಾಸ್ತಿ. ಹೌದಾ? ನಮ್ ಬೆಂಗಳೂರು ಅನ್ನ ಸಾರು ಪಲ್ಯ ಮಾಡಲ್ಲಿ ಇಟ್ಬಿಟ್ರೆ ಮುಗೀತು. ಬೆಳಗ್ಗೆ ಮಾಡೋದ್ಸರಿ ಇಟ್ರೆ ಈ ಕಡುಬಿನಲ್ಲಿ 4 ವೆರೈಟೀಸ್ ಮಾಡ್ಬೋದು ಇದ್ರೊಳಗೆ. ಇವಾಗ ಇದು ಕಡುಬು ಒಂದ್ ಮಾಡಿ ಇಟ್ಕೊಂಡ್ರೆ ಬಿಸಿ ಬಿಸಿಯಲ್ಲಿ ಚಟ್ನಿ, ಮೊಸರು, ತುಪ್ಪ ಇದೆಲ್ಲ ಹಾಕೊಂಡು ಸ್ವೀಟು ಖಾರದಲ್ಲಿ ತಿನ್ಬೋದು. ಮತ್ತೆ ಇದು ತಣ್ಣಗಾದ್ಮೇಲೆ ಇದು ಪೌಡರ್ ತರ ಮಾಡ್ಕೊಂಡು ಉಪ್ಪಿಟ್ಟು ತರಾನು ಮಾಡ್ಕೊಂಡು ತಿನ್ಬೋದು ನೀರಿಲ್ದಿರ. ಮತ್ತೆ ಇವಾಗ ಇದು ಪೀಸ್ ಮಾಡಿ ಜಸ್ಟ್ ಲೈಕ್ ಗೋಬಿ ಮಂಚೂರಿ ತರ ಇರುತ್ತೆ. ಅದೇನ್ ಮಾಡ್ತೀರಾ ಮಾಡಿ ಮೇಡಮ್, ನೋಡೇ ಬಿಡ್ತೀನಿ ಅದೊಂದು. ಅದಕ್ಕೆ ನಿಮ್ಗೆ ಮಟನ್ ಬಿಡಿಸ್ಬೇಕು ಇವಾಗ ನನ್ ನಾ ಬಿಟ್ಟಾಗೋಯ್ತಲ್ಲ, ನೀವು ಅದೇ ವಿಷಯ ಮಾತಾಡ್ಬಿಡಿ. ಗುರುವಾರದತ್ತು ಸುಮ್ಮನೆ ಗುರುವಾರ ಒಂದಿನನೇನಾ? ಗುರುವಾರದಿಂದ ಶುರು. ಮುರಳಿ ಅವರೇ, ಇದ್ರದ್ದು ಇಷ್ಟೇ ಕೆಲಸ ಮುಗೀತಾ? ಆಫ್ ಮಾಡ್ಲಾಮ ಇದನ್ನ? ಆಫ್ ಮಾಡಿ ನಾವು ಕೂಲ್ ಆಗೋದಕ್ಕೆ ಮಸಾಲೆ ರೆಡಿ ಮಾಡ್ತೀವಿ. ಬಿಡಿ, ಕೂಲ್ ಆಗುತ್ತೆ, ಬಿಟ್ಬಿಡಿ. ಮುರಳಿ ಅವರೇ, ನಂಗೆ ಚೂರು ಭಯ ಇತ್ತು. ಏನಕ್ಕಮ್ಮ? ನಮ್ಮನ್ನ ನೋಡ ನರ್ವಸ್ ಆಗ್ಬಿಡ್ತೀನೇನೋ ಅಂತ. ನಮ್ಮ ಹತ್ರ ನಾವು ಭಯ ಬೀಳೋದು, ಬೇರೆಯವ್ರು ಭಯ ಬೀಳ್ಸೋ ಸೀನೇ ಇಲ್ಲ. ಏನ್ ಕೊಡ್ಲಿ ನಿಮ್ಗೆ ಇವಾಗ? ಒಂದು ಬಾಂಡ್ಲಿ ಕೊಡಿ. ಸಾಕಾಗೋದಲ್ಲ? ದೊಡ್ಡದೇ ಆಗುತ್ತೆ, ಪರವಾಗಿಲ್ಲ ಬಿಡಿ. ಪರವಾಗಿಲ್ಲ, ಬೇಗ ಆಗ್ಬಿಡುತ್ತೆ. ನಮ್ಮ ಸೈಜಿಗೆ ತಕ್ಕಾಗೆ ಕೊಡ್ತಾ ಇದ್ದೀರಾ ಬಾಂಡ್ಲಿ. ಇದೊಂದು ಚೂರು ಒಗ್ಗರಣೆಗೆ ಇಟ್ಕೊಳ್ತೀನಿ. ಓಕೆ ಮೇಡಮ್. ಇದು ಸೀದಿಸ್ಬಾರ್ದು, ಇರೋದೇ ಮೇನ್ ಇದ್ರಲ್ಲಿ. ಕೆಂಪು ಗುರ್ಕೊಳ್ಬೇಕು. ನಮ್ಮನೆ ಬಂದು ಇವತ್ತೇನು ಮುರಳಿದೇನು ಅಡ್ಗೆನಾ? ಸೌತ್ಗೆ ಅಡ್ಗೆನೆ ಮರ್ತು ಬಿಟ್ಟಿದ್ಯಾ ನೀನು? ಮಗನಿಗೆ ಇಷ್ಟ ಆಗುತ್ತಾ ನೀವು ಮಾಡೋದೆಲ್ಲ? ಇಷ್ಟ ಆಗುತ್ತೆ. ಇದೆಲ್ಲ ಸ್ವಲ್ಪ ಕೆಂಪಾಗ್ತಾ ಇದೆ. ಉದ್ದಿನ ಬೇಳೆ ಈಗ ಒಂದ್ ಸ್ವಲ್ಪ ಧನಿಯಾ ಹಾಕಿ ಮಾಡ್ಲಿ. ಸ್ವಲ್ಪ ಧನಿಯಾನ, ಆಮೇಲೆ ಏನ್ ಬೇಕು? ಜೀರಿಗೆ ಇಲ್ಲಿ ತಗೊಳ್ತೀನಿ. ಹಾಕಿ ತಗೊಳ್ಳಿ, ಹಾಕಿ. ಓಕೆ. ಇದು ಜೀರಿಗೆದು ಒಳ್ಳೆ ಸ್ಮೆಲ್ ಬರಬೇಕು, ಧನಿಯಾ ಜೀರಿಗೆದು. ಹೌದೌದು. ಇದಕ್ಕೆ 2 ತರ ಮೆಣಸಿನ್ಕಾಯಿ ಹಾಕೊಳ್ಬೇಕು. ಒಂದು ಟೇಸ್ಟ್ಗೆ, ಮತ್ತೆ ಇನ್ನೊಂದು ಕಲರ್ಗೆ. ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಖಾರದ ಮೆಣಸಿನ್ಕಾಯಿ. ಸೌತ್ ಕೆನರಾ ಐಟಮ್ಗೆ ಇದೆರಡು ಬೇಕೇ ಬೇಕು, ಒಂದೇ ಬಳಸಲ್ಲ. ಓಕೆ, 2 ತರ ಮೆಣಸಿನ್ಕಾಯಿ, ಜೀರಿಗೆ, ಧನಿಯಾ, ಉದ್ದಿನ ಬೇಳೆ ಅಷ್ಟನ್ನು ಹುರ್ಕೊಂಡಾಗಿದೆ. ಕಲರ್ ಬಂದಿದೆ. ಓಹೋ, ಈ ಪೌಡರ್ ಮಾಡ್ತೀರಾ ಈಗ? ಇಲ್ಲ ಇಲ್ಲ, ಇದು ಚಟ್ನಿ ತರ ರುಬ್ಕೊಳ್ತೀವಿ. ತೆಗೆದ್ಬಿಡಿ, ಬಿಸಿಗೆ ಕಪ್ಪಾಗ್ಬಿಟ್ರೆ ಚೆನ್ನಾಗಿ ಹಾಕೊಳ್ತೀರಾ ನೀವು ಇದನ್ನ? ಇಲ್ಲ, ಒಂದ್ ಪ್ಲೇಟ್ಗೆ ಹಾಕೊಂಡ್ಬಿಡಿ. ಈಗ ತೆಂಗಿನಕಾಯಿ ತುರಿ, ಇದಕ್ಕೆ ತೆಂಗಿನಕಾಯಿ ಮೇಯ್ನು ಜಾಸ್ತಿ ಬೇಕು. ಇದಕ್ಕ ಕೊಬ್ಬರಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ಟೇಸ್ಟ್. ಇದನ್ನೆಲ್ಲ ಅದಕ್ಕೆ ಹಾಕೊಳ್ತೀರಾ? ಈಗ ಫಸ್ಟ್ ಒಂದ್ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಳಿ. ಇದೆಲ್ಲ ಹಾಕ್ಬಿಟ್ಟು ತೀರಾ ನುಣ್ಣಗೆ ರುಬ್ಬಾರ್ದು. ಸ್ವಲ್ಪ ತರತರಿ ಉದ್ದಿನ ಬೇಳೆ, ಧನಿಯಾ, ಜೀರಿಗೆ, 2 ತರ ಮೆಣಸಿನ್ಕಾಯಿ ಅಲ್ವಾ? ಇದು ಕೈ ಒದ್ದೆ ಮಾಡ್ಕೊಳಕಷ್ಟೇ. ಚೆನ್ನಾಗಿದೆಲ್ಲ, ಗಟ್ಟಿಗೆ. ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಅದಕ್ಕೆ ಇದಕ್ಕ ಉಪ್ಪು ಹಾಕಿಲ್ಲ ಹೋಗ್ಲಿ ನೀವು? ಇಲ್ಲ, ಹಾಕಿಲ್ಲ. ಹಾಕ್ಬೇಕಾಗಿತ್ತಲ್ವಾ?
ರುಬ್ಬೋಗಿ ಹಾಕ್ಕೊಳ್ಬೇಕಿತ್ತು, ಮರ್ತೋದೆ. ಪರವಾಗಿಲ್ಲ ಬಿಡಿ. ಇದು ಇಡ್ಲಿ ಸ್ಟ್ಯಾಂಡ್ ಕೊಟ್ರೆ ನೀರು ಬಿಸಿ ಇಟ್ಬಿಟ್ಟು ನಾನು ಇದನ್ನ ಕಡುಬು ಮಾಡಿ ಇಟ್ಬಿಡ್ತೀನಿ. ಓಕೆ, ಇದನ್ನ ಕುಕ್ಕರ್ ಕೂಗಕ್ಕೆ ಇಟ್ಕೊಂಡ್ವಾ? ಹಾಂ, ಅದು ಕೊಡಿ ಸ್ವಲ್ಪ ನೀರು ಹಾಕಿದಕ್ಕೆ. ಏನಾರು ಹೇಳ್ತೀರಾ ಚೂಡಾಮಣಿಯವರು? ಪಿಕ್ಚರ್ ಹಾಡು ಬರಲ್ಲ, ದೇವರ ಹಾಡೋ ಏನೋ ಒಂದ್ ಸ್ವಲ್ಪ ಅಲಕ್ ಪಲಕ್ ಬರುತ್ತೆ. ಹೋಗ್ಲಿ ಪರವಾಗಿಲ್ಲ, ಈ ತರ ಬಹಳ ಕಷ್ಟಗಳು ಅನುಭವಿಸಿದೀವಿ ನಾವು. ಹೇಳ್ಬಿಡಿ. ಆರತಿ 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 ಮಂಗಳಾರತಿ ಜಗನ್ಮಾತೆ ಪದ್ಮಾಂಬೆಗೆ ಆರತಿ ಸರ್ವಜಿನಾಲಯ ನಿವಾಸಿನಿ ಸರ್ವ ಸಂಕಷ್ಟ ನೀಗುವ ಶಕ್ತಿನಿ ಧರಣಿ ರಾಜನ ಪ್ರೇಮದರಗಿಣಿ ಭಕ್ತರ ಸರ್ವ ಇಷ್ಟಾರ್ಥದಾಯಿನಿ ಎತ್ತುವೆ ವೈವಿಧ್ಯದಾರತಿ ಮುತ್ತು ಮಾಣಿಕ್ಯ ನವರತ್ನದಾರತಿ ಎಲ್ಲೆಲ್ಲೂ ನಿನ್ನದಮ್ಮ ಕೀರುತಿ ತಾಯೇ ನೀಡಮ್ಮ ಯಮಗೆಲ್ಲ ಸದ್ಗತಿ. ಸಾಕಾಯ್ನ ಹೇಳ್ಬೇಕಾ? ನಾವು ಕೇಳ್ತಾ ಇದೀವಿ, ಎಷ್ಟು ಹೇಳ್ತಾರೆ ನೋಡೋಣ ಅಂತ. ಓಕೆ, ತುಂಬಾ ಚೆನ್ನಾಗಿ ಆಡಿದ. ಥ್ಯಾಂಕ್ ಯು ಮೇಡಮ್, ಅದ್ಭುತವಾಗಿತ್ತು, ಖುಷಿ ಆಯ್ತು. ಇಟ್ಬಿಡಿ, ನೀವು ಇಟ್ಬಿಡ. ಈ ತರ ಒಂದು ಹಿಟ್ಟಿದ್ರೆ ಮುರಳಿ ಅವರೇ, ಕೇಳಿಮ್ಮ, ಊರಲ್ಲಿ ಬಸಳೆ ಕಜುಪು ಅಂತ ಮಾಡ್ತಾರೆ. ಓಕೆ, ಅಂದ್ರೆ ಸೇಮ್ ಇದೇ ತರ ಪ್ರೊಸೀಜರ್, ಇದೇ ಹಿಟ್ಟು. ಇದು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೋಡಿ ಇಷ್ಟಿಷ್ಟು ಮಾಡ್ಬಿಟ್ಟು ಹಿಂಗೆ ಚಪ್ಪಟೆ ಮಾಡಿ ಇಟ್ಬಿಟ್ಟು ಹಬೆಯಲ್ಲಿ ಬೇಯಿಸ್ಬಿಟ್ಟು ಬಸಳೆ ಸೊಪ್ಪಿಂದು ಪಲ್ಯ ಮಾಡೋದು. ಅಂದ್ರೆ ಮಸಾಲೆ ಸೇಮ್ ಇದೇ ಪಲ್ಯ, ಊರಲ್ಲಿ ಯಾವ್ದೇ ಪಲ್ಯ ಮಾಡಿದ್ರು ಸೇಮ್ ಇದೇ ಮಸಾಲೆನೆ ಮಾಡೋದು. ಅದನ್ನ ಮಾಡಿ ಇದೇ ತರ ಒಗ್ಗರಣೆ ಹಾಕ್ಬಿಟ್ಟು ಕುದಿಯೋವಾಗ ಈ ಸಣ್ಣ ಸಣ್ಣ ಕಡುಬು ಮಾಡಿರ್ತೀವಲ್ಲ ಅದನ್ನ ಹಾಕಿ ಬೇಯಿಸೋದು ಒಂದ್ಸರಿ. ಅವ್ರು ಇದೇ ತರ ಮಾಡಿದ್ರು. ಪ್ರಸಾದಕ್ಕೆ ನೈವೇದ್ಯಕ್ಕೂ ಮಾಡ್ತಾರಂತೆ ಇದು ನವರಾತ್ರಿಗೆ. ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡದಲ್ಲಿ ಸಣ್ಣ ಸಣ್ಣ ರೌಂಡ್ ರೌಂಡ್ ಉಂಡೆಗಳು ಮಾಡಿ ಅದನ್ನ ಬೆಲ್ಲ ಮತ್ತು ಕೊಬ್ಬರಿ ಹಾಕಿ ಸ್ವೀಟ್ ಮಾಡಿ ಅದೇಲ್ಲ. ಈ ಒಂದು ಇದ್ಬಿಟ್ರೆ ಎಷ್ಟು ವೆರೈಟೀಸ್ ಬೇಕಾದ್ರೂ ಮಾಡಬಹುದು. ಇವಾಗ ಇದು ಬಿಸಿ ಬಿಸಿನಲ್ಲಿ ಚಟ್ನಿ ಮೊಸರು ಇದ್ರಲ್ಲಿ ಊಟ ಮಾಡ್ಬೋದು. ಸ್ವೀಟ್ ಇಷ್ಟ ಇರೋರಾದ್ರೆ ತುಪ್ಪ, ಅದು ಬಿಸಿ ಬಿಸಿ ಇದ್ರಲ್ಲಿ ಬಟ್ಲಲ್ಲಿ ತುಪ್ಪ ಹಾಕೊಂಡ್ಬಿಟ್ಟು ಸಕ್ಕರೆ ಹಾಕೊಂಡು ಅದನ್ನು ತಿನ್ಬೋದು. ಮತ್ತೆ ಮಧ್ಯಾಹ್ನಕ್ಕೆ ಬೇಕಾದ್ರೆ ಇದನ್ನ ಪುಡಿ ಮಾಡ್ಬಿಟ್ಟು ಉಪ್ಪಿಟ್ಟಿಗೆ ಏನ್ ಮಾಡ್ತೀವಿ ಅದೇ ತರ ಎಲ್ಲ ಮಾಡೋದು. ನೀರೊಂದ್ ಹಾಕಲ್ಲ. ಅದಕ್ಕೆ ರವಿ ಅವ್ರು ಹೇಳಿದ್ದು ಬೆಳಗ್ಗೆ ಮಾಡಿದ್ ಮಧ್ಯಾಹ್ನ ತಿನ್ನಲ್ಲ ಅಂತ. ನೀವು 5-6 ದಿನ ತಿನ್ನಿಸ್ಬಿಟ್ಟಿದ್ದೀರಾ ಅವ್ರಿಗೆ. ಬೆಳಗ್ಗೆ ಫೇವ್ರೇಟ್, ರಾತ್ರಿ ಅವ್ರ ಫೇವ್ರೇಟ್. 15ಕ್ಕೆ ಒಂದ್ಸರಿ ಆದ್ರೂ ನೀನೆಲ್ಲ ಬೆಂಗಳೂರು ಅಡ್ಗೆನೆ ಮಾಡ್ತಾ ಇದ್ಯಾ. ಕಡುಬು ಮಾಡೋದು ಯಾವಾಗ, ಉರ್ದಜ್ಪ ಮಾಡೋದು ಯಾವಾಗ, ಹಿಂಗೆ ಹೆಸರು ನೋಡಿ. ತಿನ್ನೋರ್ ಇದ್ರೇನೆ ಮಾಡೋರ್ಗೆ ಬೆಲೆ ಮೇಡಮ್. ಮಾಡ್ಕೊಂಡು ಏನ್ ಮಾಡ್ತೀರಾ? ತಿನ್ನೋರ್ ಬಹಳ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಹಾಕಿ ಎಷ್ಟು ನಿಮಿಷ ಬೇಯಿಸ್ಬೇಕಾಗತ್ತೆ ಇದನ್ನ? ಒಂದು 10 ನಿಮಿಷ. ಓಕೆ, ನೋಡುವ ತೆಗೆದು ಏನಾಗಿದೆ ಅಂತ. ಓಕೆ, ಬಂದಿದ್ಯಾ? ಸಾಕಾ? ಸಾಕು ಸಾಕು. ಆಫ್ ಮಾಡೋಣ. ಈ ಪ್ಲೇಟಿಗೆ ತಕೊಂಡ್ ಬಿಡೋಣ. ಓಕೆ, ತೊಳಿ 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 ತೊಳಿ. ಖುಷಿರುತ್ತೆ, ಹುಷಾರು. ನಮ್ಗೇನ್ ಭಯ ಅಂದ್ರೆ ಕೈಗೆ ಸುಟ್ಕೊಂಡ್ಬಿಟ್ರೆ ಮನೇಲೆಲ್ಲ ಬೈಸ್ಕೊತರ್ಬೇಕು. ನೀವು ಅದೆಲ್ಲೋ ಅಡುಗೆ ಮಾಡಕ್ ಹೋಗಿದ್ದೆ ಕೈ ಸುಟ್ಕೊಂಡ್ಬಂದೆ ಅಂತ, ಅದ್ಯಾಕ್ಬೇಕು ನಮ್ಗೆ ಕರ್ಮ ಅಂತ ನಾವು ಸ್ವಲ್ಪ ಹುಷಾರಾಗಿ ಮಾಡಿ ಅಂತ ಹೇಳ್ತೀವಿ. ಮುರಳಿ ಅವರೇ, ಹೇಳಿಮ್ಮ. ತೆಂಗಿನಕಾಯಿ ಚಟ್ನಿಯಲ್ಲಿ ಇದನ್ನ ನೀವು ಬಾರಿಸ್ತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ? ಹೌದಾ? ಸೈಡಲ್ಲಿ ಮೊಸರು ಮತ್ತೆ ಚಟ್ನಿ, ಖಡಕ್ ಚಟ್ನಿ ಇರ್ಬೇಕು. ಹೌದು, ಇದಕ್ಕೆ ನಾವು ಇನ್ನೇನೋ ಸ್ವಲ್ಪ ಜ್ಞಾಪಕ ಬಂತು. ಆಮೇಲೆ ಹೇಳ್ತೀನಿ, ಅದಾಮೇಲೆ ಹೇಳ್ತೀನಿ. ಇದೇ ತರ ಹಿಂಗಿರ್ಬೇಕಾದ್ರೆ ಪಕ್ಕದಲ್ಲಿ ಗಟ್ಟಿಯಾಗಿ ಒಂದೆರಡು, ಅದು ಮಜಾನೇ ಬೇರೆ. ನಾವು ಆಮೇಲೆ ಮಾತಾಡ್ಕೊಳ್ತೀವಿ. ಬಿಟ್ಟೆ ಅಂದ್ರೆ ನಾನ್ ಹೇಳ್ತಾ ಇರೋದೇನ್ ನಿಮ್ಗೆ ಒಳ್ಳೆ ವೆಜಿಟೇಬಲ್ ಕುರ್ಮಾ ಇದೆ ಹೆಂಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ಇವಾಗ ನಾವೊಂದು ಮಾಡ್ಲಿಕ್ಕೆ ಕೊಡಿ. ಏನಕ್ಕೆ ಹೇಳಿಮ್ಮ? ಒಗ್ಗರಣೆಗೆ. ಓಕೆ, ಮೊದಲನೇ ಸುತ್ತಿಂದ ಆಯ್ತು, 2ನೇ ಸುತ್ತಿಂದ ಆಯ್ತು, 3ನೇ ಸುತ್ತಿಗೆ ಬಂದಿದೀವಿ. ಹೇಳಿ ನೆಕ್ಸ್ಟ್ ಏನ್ ಮಾಡೋಣ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಿಮ್ ಮಗನಿಗೆ ಏನ್ ಇಷ್ಟ ನೀವು ಮಾಡೋದು? ಯಜಮಾನ್ರಿಗೆ ಬಿಡಿ, ಮಗನಿಗೆ ಏನ್ ಇಷ್ಟ? ಮಗನ್ಗೆ ಪುಳಿಯೋಗರೆ, ಆಮೇಲೆ ಬಿಸಿಬೇಳೆ ಬಾತು. ನಮ್ಮನೆಯವ್ರಿಗೆ ನೀರು ದೋಸೆ, ಪರಂದ ರಸಾಯನ, ಚಟ್ನಿ, ಬಸಳೆ ಪಲ್ಯ, ಬಸಳೆ ಪುಂಡಿ, ಸಿಕ್ಕೆ ಪುಂಡಿ, ಇಂಥವೇ ಐಟಮ್. ಇವ್ರಿಬ್ರು ಮಧ್ಯೆ ನಿಮ್ಗೇನ್ ಇಷ್ಟ ಹೇಳಿ? ಅವ್ರು ಮಿಕ್ಕಿದ್ದು ಅವ್ನ್ಗೆ ಏನ್ ಮಾಡಿ ಮಿಕ್ತೀನಿ ಅದ್ ನಾನ್ ತಿಂತೀನಿ, ಇವ್ರಿಗೆ ಮಾಡಿದ್ ನಾನ್ ತಿಂತೀನಿ. ಎಂತ ಕರ್ಮ ನೋಡಿ. ಅದೇ ನೋಡಿ. ದೋಸೆನ ಅಷ್ಟೇ, ಬಿಸಿ ಬಿಸಿ ಕಾವಲಿಂದ ಬರ್ತಾ ಇರ್ಬೇಕು, ತಿಂತಾ ಇರ್ಬೇಕು. ತಣ್ಣಗಾದ್ರೆ ಅದ್ ತಗೊಂಡೋಗಿ ವಾಪಸ್ ಬೇರೆ ತಗೊಂಡ್ ಬಾ ಬಿಸಿ ಬಿಸಿ. ಅದು ರವಿ ಅವ್ರ ಕತೆ. ಕರೆಕ್ಟ್ ಸರ್, ನೀವ್ ಮಾಡ್ತಾ ಇರೋದೇ ಕರೆಕ್ಟ್.
ಏನ್ರಿ ಮಾಡ್ಲಿ, ನಮಗ್ ಸಪೋರ್ಟೇ ಮಾಡಲ್ಲ ನೀವು. ಒಂದ್ಸರಿ ಬೆಳಗ್ಗೆ ಮಾಡಿಬಿಟ್ಟು ಸಾಯಂಕಾಲ ತನಕ ಅದನ್ನೇ ಬಡಿಸ್ತಾ ಇದ್ರೆ ಯಾವ ಗಂಡಸರು ಪಾಪ ಕೆಲ್ಸಕ್ಕೆ ಹೋಗಿ ತಿಂತಾರೆ ಹೇಳಿ. ನೀ ಒಳ್ಳೆ ಕತೆ. ಅದಕ್ಕೆ ನಮ್ದು ಮಿಲಿಟರಿ ಸಿಸ್ಟಮ್ ಅವ್ರದ್ದು. ನಾನೇ ಮಾಡ್ಕೊಂಡ್ಬಿಡ್ತೀನಿ ಮಾಡಿಲ್ಲ ಅಂದ್ರೆ ಅಂತಾರ. ಒಂದ್ ಗ್ಲಾಸ್ ನೀರ್ ಎತ್ಕೊಂಡ್ ಕುಡಿಯಲ್ಲ ಅವರು ನಮ್ಮನ್ನ ಎಲ್ಲ. ಅದು ಸರ್ ಆಲ್ ದಿ ಬೆಸ್ಟ್ ಸರ್. ಆಮೇಲೆ ಹೇಳಿ ಮೇಡಮ್. ನಾನು ಹೇಳಲ್ಲಪ್ಪ, ನೀವೆಲ್ಲ ಅಧ್ಯಕ್ಷ ಮಾಡ್ಬಿಡ್ತೀನಿ ಸರ್. ನಮ್ ಸಂಘಕ್ಕೆ ನೀವೇ ಅಧ್ಯಕ್ಷ ಸರ್. ಕರಿಬೇವು, ಮೆಣಸಿನಕಾಯಿ, ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಸಾಸಿವೆ. ಈಗ ಉದ್ದಿನ ಬೇಳೆ ಆಗ್ತಾ ಇದೆ. ಓಕೆ ಓಕೆ ಓಕೆ. ಇದನ್ನ ಕಪ್ ಮಾಡಬಾರ್ದು. ಕಪ್ಪಾಗಬಾರ್ದಾ? ಚೆನ್ನಾಗಿ ಕೆಂಪಗಿದ್ರೇನೆ ಅದ್ರದ್ದು ಪರಿಮಳ. ಮಗ ಕೆಲ್ಸಕ್ಕೆ ಸೇರಿ ಎಷ್ಟು ವರ್ಷ ಆಯ್ತು? 5 ಆಯ್ತು. 4.75 HP. ಮದುವೆ ಮಾಡಲ್ವಾ? ಹುಡುಕ್ತಾ ಇದ್ದೀವಿ. ಅವ್ನು ಯಾವ್ದು ಓಕೆ ಮಾಡ್ತಾ ಇಲ್ಲ. ಅವನಿಗೆ ಕೇಳಿ, ಮಗ ಯಾವ್ದಾರು ನೋಡ್ಕೊಂಡಿಗೆ ಹೇಳಪ್ಪ, ಇನ್ ಯಾವ್ದು ಒಪ್ತಾನೆ, ಸ್ವಲ್ಪ ಡೌಟ್ ಬಂದೈತೆ ಅಂತ ಕೇಳಿ. ಕೇಳಿದ್ವಿ. ನೀವ್ ಅಪ್ಪ ಅಮ್ಮ ಇರೋವಾಗ ನಾನೇ ಯಾಕೆ ಅಷ್ಟೊಂದು ಕಷ್ಟ ತಗೊಳ್ಳಿ, ನಂಗೆ ಒರ್ಸ್ಕೊಳಕ್ಕೆ ಪುರ್ಸತ್ತಿಲ್ಲ ಆಫೀಸ್. ಓಕೆ, ಇವೆಲ್ಲ ಫಸ್ಟ್ ಸೈಡ್ ರೀಲು, ಆಮೇಲೆ ಪಿಕ್ಚರ್ ಬರುತ್ತೆ, ನೀವ್ ಹಾಕಿ. ಇನ್ನೊಂದ್ ಸ್ವಲ್ಪ ಕೆಂಪಾಗ್ಲಿ. ಕೆಂಪಾಗ್ಲಾ? ಓಕೆ ಮಾ. ಇರೋದೇ ಇದ್ರದ್ದು ಪರಿಮಳದಲ್ಲೇ ಹುರಿದಾಚಿಪ್ಪು ಅಂದ್ರೆ ಒಳ್ಳೆ ಸ್ಮೆಲ್ ಉದ್ದಿನ ಬೇಳೆದ್ ಬರ್ಬೇಕು. ಓಕೆ, ಹಾಕೊಳ್ಳಿ ಹಾಕೊಳ್ಳಿ ಹಾಕೊಳ್ಬೋದು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಒಳ್ಳೆ ಪರಿಮಳ ಬರಬೇಕು. ಇಷ್ಟು ನೀರು ಹಾಕ್ತೀನಿ. ಸೌತ್ ಕೇಂದ್ರದ ಯಾವುದೇ ಐಟಮ್ ಹಾಕಿದ್ರು ಬೆಲ್ಲ ಬೇಕೇ ಬೇಕು ಅಲ್ಲ? ಇಲ್ಲಾಂದ್ರೆ ಅದು ಪೂರ್ತಿ ಆಗಲ್ಲ ಕೆಲಸ. ಇಲ್ಲ ಇಲ್ಲ, ಈಗ ಪೂರ್ತಿ ಆಗೋದು ಸಾಲ್ಟ್. ಹಾಕಿ. ಕೈಯಲ್ಲಿ ಹಾಕ್ಬೋದಾ? ಕೈಯಲ್ಲಿ ಹಾಕಿ. ಮಲ್ಲೆ ಹೆಂಗೆ ಹಾಕ್ತೀರ ಹಂಗೆ ಹಾಕಿ. ನಮ್ಗೆ ಕೈಯಲ್ಲಿ ಹಾಕಿದ್ರೇನೆ ಅಂದಾಜು ಗೊತ್ತಾಗೋದು. ಹಂಗೆ ಹಂಗೆ ಹಾಕಿ, ನೋ ಪ್ರಾಬ್ಲಮ್. ನೀವು ಅದು ಇದು ಮಾಡ್ತಾ ಇರೋದಕ್ಕೆ ನಾನು ಕಡುಬು ಇದು ಈ ತರ ಮಾಡ್ಕೊಳ್ಳೋ. ಅದು ನಮ್ಮ ಇಷ್ಟ, ಎಷ್ಟು ದೊಡ್ಡದು ಬೇಕೋ ಚಿಕ್ಕದು ಬೇಕೋ. ಮುರ್ಕೊಂಡ್ಬಿಡ್ತಾ ಇದ್ದೀರಾ? ಅಯ್ಯ, ಅಷ್ಟೊಂದು ಚೆನ್ನಾಗಿತ್ತು. ಅದಂಗ ಮಾಡಿದ್ದೀನಿಕೆ, ಮುರಿದಿದ್ದೀನಿಕೆ. ಉಪ್ಪಿಟ್ಟು ಮಾಡುವಾಗ ಇನ್ನ ಸಣ್ಣಕ್ಕೆ ಪೌಡರ್ ಮಾಡ್ಕೊಳ್ಳೋದು. ಓಹೋ, ಇದು ಬೆಂಗಳೂರ್ದು ಗೋಬಿ ಮಂಚೂರಿ ಅಂತ ಹೇಳ್ಬೋದು ಇದನ್ನ. ಬೇಕಾದ್ರೆ ಇದನ್ನ ಕಡ್ಡಿಯಲ್ಲಿ ಹೀಗೆ ಮಾಡಿ ತಿನ್ಬೋದು. ಓಹೋ, ಹಾಕಿ ಮೇಡಮ್, ಹಾಕೋಬೋದು. ಮಿಕ್ಸ್ ಮಾಡ್ಬಿಟ್ಟೆ ಹುರಿದಜ್ಪು ರೆಡಿ. ಇಷ್ಟೇನಾ? ಎಸ್. ಇದು ಬಿಸಿಯಲ್ಲೂ ತಿನ್ಬೋದು, ತಣ್ಣಗಾದ್ಮೇಲೂ ತಿನ್ಬೋದು, ಊಟ ತರಾನು ತಿನ್ಬೋದು. ಹೊಟ್ಟೆ ತುಂಬಾ ಇರುತ್ತೆ. ಬೆಳಗ್ಗೆ ತಿಂಡಿ ಟೈಮ್ಗೂ ತಿನ್ಬೋದು, ಸಂಜೆ ಕಾಫಿ ಟೈಮು ತಿನ್ಬೋದು. ಅಂದ್ರೆ ಇದು ಹೆಲ್ತ್ ತುಂಬಾ ಒಳ್ಳೇದು. ಹಬೆಲ್ ಬೇಯಿಸಿರೋದು, ಎಣ್ಣೆ ಜಾಸ್ತಿ ಇರುತ್ತಲ್ಲ. ಇಷ್ಟೇ ಮುರಳಿ ಅವರು. ಹಾ, ಓಕೆ. ಮುರಳಿ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಉರ್ದು ಕಜಿಪು ತಿನ್ಬಿಟ್ಟು ಕರೆಕ್ಟ್ ಆಗಿ ರಿಸಲ್ಟ್ ಹೇಳ್ಬೇಕು. ಉರ್ದು ಕರ್ಜಿಪು? ಕರ್ಜಿಪುನ? ಕರ್ಜಿಕಾಯಿ ಅಲ್ಲ, ಕಜಿಪು. ಕಜಿಪು, ಉರ್ದು ಕಜಿಪು. ಏನಿದು? ಉದ್ದಿನ ಬೇಳೆಯ ಪಲ್ಯ. ಉದ್ದಿನ ಬೇಳೆ ಹುಡ್ಕೋಬೇಕು, ಪಲ್ಯನ ಹುಡ್ಕೋಬೇಕು. ಏನೋ ಒಂದು ಅದ್ಭುತವಾಗಿರುವಂತಹ ಹೊಸ ಡಿಶ್ ಅನ್ನ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡುದು ಚೂಡಾಮಣಿಯವರು ನೋಡ್ಕೊಳ್ಳಿ. ಉರ್ದು ಕಜಿಪು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಕೆಂಪು ಕುಸುಬಲ ಅಕ್ಕಿ ಹಾಕಿ ರುಬ್ಬಿ, ನಂತರ ನೆನೆಸಿದ ಊಟದ ಅಕ್ಕಿ, ನೀರು ಹಾಕಿ ತರಿತರಿಯಾಗಿ ರುಬ್ಬಿ, ಪ್ಯಾನ್ಗೆ ಹಾಕಿ ಗಟ್ಟಿಯಾಗುವವರೆಗೂ ತೊಳೆಸಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಇದನ್ನು ಬಟ್ಟಲಿನ ಆಕಾರಕ್ಕೆ ಮಾಡಿ ಇಡ್ಲಿ ಪಾತ್ರೆಯಲ್ಲಿಟ್ಟು 5 ನಿಮಿಷ ಬೇಯಿಸಿ. ಪ್ಯಾನ್ಗೆ ಉದ್ದಿನ ಬೇಳೆ, ಧನಿಯಾ, ಜೀರಿಗೆ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ನೀರು, ಹುರಿದ ಮಿಶ್ರಣ ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಉದ್ದಿನ ಬೇಳೆ, ರುಬ್ಬಿದ ಮಿಶ್ರಣ, ನೀರು, ಬೆಲ್ಲ, ಉಪ್ಪು ಹಾಕಿ ಫ್ರೈ ಮಾಡಿ. ಇದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದ್ದನ್ನು ಸಣ್ಣದಾಗಿ ಮುರಿದು ಹಾಕಿ ಕಲಸಿದರೆ ಉರ್ದು ಕಜಿಪು ಸವಿಯಲು ಸಿದ್ಧ. ಚೂಡಾಮಣಿಯವರೇ, ನೋಡೋಣ ಹೇಗಿದೆ ಅಂತ. ಮೂರು ಸ್ಪೂನ್ ಹೋದ್ಮೇಲೆ 70% ಓಕೆ. ಒಳ್ಳೆ ನಮ್ಮ ದಕ್ಷಿಣ ಕನ್ನಡದ ಮಸಾಲ ಸ್ವಲ್ಪ ಮೇಲೆ ತುಪ್ಪ ಹಾಕೊಂಡು ಬಾರಿಸ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಅಂತ ನಾವು ಅನ್ಕೊಂಡಿದೀವಿ. ಈ ಪಾಯಿಂಟ್ ನಿಮ್ಮಿಂದ ಬರ್ಬೇಕಂತ ಗೆಸ್ ಮಾಡಿದೆ, ಬಂತು. ಬಾರಿಸ್ಕೊಳ್ಳೋದು ಅಂತ ಹೇಳಬೇಕು ಅಂತ.
ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚೂಡಾಮಣಿ ಇವರು ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡ್ ಬಂದಂತ ಮಗ ಕಿರಣ್ ಅಲ್ಲ? ಕಿರಣ್, ಥ್ಯಾಂಕ್ ಯು ಮಾ. ರಜಾ ಹಾಕಿ ಅಮ್ಮನ್ನ ಕರ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಗುರು. ಮಗನಿಗೆ ಕೊಡಿ, ಕುಕ್ಕೀಸ್ ತಿನ್ಕೊಂಡು ಆರಾಮಾಗಿ ಇದಕ್ಕೆ ಹೋಗ್ಲಿ. ಓಕೆ, ಮಯಾಸ್ ರೆಡಿ ಮಿಕ್ಸ್ ಅನ್ನ ಕೊಡ್ತಾ ಇದಾರೆ. ಜೊತೆಗೆ ನಿಮ್ಮ ಮಗನಿಗೆ ಯಾವಾಗಲಾದ್ರೂ ಕೆಲಸಕ್ಕೆ ಹೋಗ್ಬೇಕಾದಾಗ ಬೇಲ್ಪುರಿ ತಿನ್ಬೇಕು ಅನಿಸ್ದಾಗ ರಸ್ತೆಯಲ್ಲಿ ನಿಂತ್ಕೊಂಡು ಕಚ್ಚಡ ಬೇಲ್ಪುರಿ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡ. ಮಯಾಸ್ ಒಂದು ಬೇಲ್ಪುರಿ ಬಾರ್ನ ಕಟ್ ಕಳಿಸಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಬ್ರು ಡಾಕ್ಟ್ರು ಅಂದ ತಕ್ಷಣ ನೀವೇನು ಸ್ಟೆಥೋಸ್ಕೋಪ್ ಎಲ್ಲ ಹಾಕೊಂಡು ಬಂದಿದ್ದಾರಾ ಅನ್ಕೋಬೇಡಿ. ಅವರು ಡಾಕ್ಟರೇಟ್ ನ ತಗೊಂಡಿದ್ದಾರೆ. ಅಮ್ಮ ನಮಸ್ಕಾರಮ್ಮ. ನಮಸ್ತೆ ಸರ್. ತಮ್ಮ ಹೆಸರು? ನಾನು ಡಾಕ್ಟರ್ ಮಧುರಾ ಹೆಗ್ಡೆ ಅಂತ. ಮಧುರಾ ಹೆಗ್ಡೆ ಅವರೇ, ಯಾವ್ದು ಡಾಕ್ಟರೇಟ್ ಬಂದಿದ್ದು ನಿಮ್ಗೆ? ನಾನು ಭಾಷಾ ವಿಜ್ಞಾನ ಅಂತ ವಿಷಯದಲ್ಲಿ, ಅದರಲ್ಲಿ ಗೊಂಡ್ರು ಅಂತ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿದ್ದಾರೆ. ಅವರ ಒಂದು ಮೌಖಿಕ ಕಲೆ ಅಂದ್ರೆ ಹಾಡು ಮತ್ತೆ ಕಥೆಯನ್ನ ಇಟ್ಕೊಂಡು ಭಾಷಾ ವಿಜ್ಞಾನದಲ್ಲಿ ಸೋಶಿಯಲ್ ಲಿಂಗ್ವಿಸ್ಟಿಕ್ ಸ್ಟಡಿ ಅಂತ ಮಾಡಿರೋದು. ಯಾರು ನಿಮ್ ಗುರುಗಳು? ಯಾರು? ಡಾಕ್ಟರ್ ಅನ್ಬನ್ ಅಂತ, ಕರ್ನಾಟಕ ವಿಶ್ವವಿದ್ಯಾಲಯ. ಡಾಕ್ಟರ್ ಅನ್ಬನ್ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರೇಟ್ ನ ಪಡ್ಕೊಂಡಿದ್ದಾರೆ. ಎಷ್ಟು ವರ್ಷ ಡಾಕ್ಟರೇಟ್ ಬಂದು? ಡಾಕ್ಟರೇಟ್ ಬಂದು 12 ವರ್ಷ ಆಯ್ತು. ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು. ನಿಮ್ ಜೊತೆ ನಮಗೂ ಖುಷಿ ಕೊಡುವಂತ ವಿಚಾರ. ಏನ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ? ಇವಾಗ ಅಕ್ಕಿ ಕರೆ ಅಂತ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿರ್ಸೆ ಸುತ್ತಮುತ್ತಲು ತುಂಬಾ. ಸಿರ್ಸಿಯವರಾ ನೀವು? ಹೌದು, ನಮ್ ಸಿರ್ಸಿ. ಎಷ್ಟು ಜನ ಮಕ್ಕಳು ನಿಮ್ಗೆ? ಒಬ್ಳೆ ಮಗಳು. ಏನ್ ಮಗಳ ಹೆಸರು? ಮಗಳ ಹೆಸರು ಶ್ರೀನಿಧಿ. ಯಜಮಾನ ಏನ್ ಮಾಡ್ತಾರೆ? ಬಿಸಿನೆಸ್. ಓಕೆ, ಕಾರ್ಯಕ್ರಮದಲ್ಲಿ ನೀವೇನೋ ಕರೆ ಮಾಡ್ತಾ ಇದ್ದೀರಲ್ಲ? ಹೌದು, ಅಕ್ಕಿ ಕರೆ ಮಾಡಕ್ಕೆ ಏನೇನು ತಿಂದಿದ್ದೀರಿ ಹೇಳಿ ಮೇಡಮ್, ಬನ್ನಿ. ಅಕ್ಕಿ ಕರೆ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಅಕ್ಕಿ, ಸೌತೆಕಾಯಿ, ಹಸಿ ಮೆಣಸಿನಕಾಯಿ, ಓಂಕಾಳು, ಜೀರಿಗೆ, ಬಿಳಿ ಎಳ್ಳು, ಅಕ್ಕಿ ಹಿಟ್ಟು, ಉಪ್ಪು, ಎಣ್ಣೆ. ಇಷ್ಟಿರ ಶುರು ಮಾಡ್ಬೋದಾ? ಏನ್ ಕೊಡಿ ಫಸ್ಟ್ ನಿಮಗೆ? ನಾನು ಏನ್ ಬೇಕು? ನಮ್ಗೆ ಇವಾಗ ಇದು ಬೇಕು, ಮಿಕ್ಸಿ ಜಾರ್. ತೊಳಿ ಮೇಡಮ್, ರುಬ್ಕೊಳ್ಳಿ ಮೇಡಮ್. ನಮ್ಗೆ ಸ್ವಲ್ಪ ಅಡುಗೆ ಅಂದ್ರೆ ಯಾವಾಗ್ಲೂ ಇಷ್ಟ ಮಾಡೋದು. ಎಲ್ಲಿ ಮಾಡಕ್ ಟೈಮ್ ಇರುತ್ತೆ ನಿಮ್ಗೆ? ಟೈಮ್ ಮಾಡ್ಕೊಳ್ತೇವೆ, ಇಷ್ಟ ಇದ್ರೆ ಟೈಮ್ ಆಗುತ್ತೆ. ಅದು ಕಷ್ಟ. ಡಾಕ್ಟರೇಟ್ ಮಾಡಿ ಏನ್ ಮಾಡ್ತಾ ಇದ್ದೀರಾ? ಇವಾಗ ನಾನು ಕನ್ನಡ ಉಪನ್ಯಾಸಕ್ಕೆ ವಿದ್ಯಾವರ್ಧಕ PU ಕಾಲೇಜು. ಎಲ್ಲಿ? ಯಾವ ಕಡೆ? ವಿದ್ಯಾವರ್ಧಕಗೆ? ಇಲ್ಲಿ ರಾಜನಗರದಲ್ಲಿ ಮನೆನಾ? ಅಲ್ಲ, ಮನೆ ಇರೋದು ಕಮಲಾನಗರ. ಓಕೆ. ಇವಾಗ ರಾಜಾಜಿನಗರದಲ್ಲಿ ನಾವು ಇದ್ರ ಮಾಡೋದು. PU ಕಾಲೇಜಲ್ಲಿ ಕನ್ನಡ ತಗೊಳ್ತೀರಾ? ಹೌದು. ಇವಾಗ ಒಂದು 4-5 ಹಸಿ ಮೆಣಸಿನಕಾಯಿ ಸಾಕು. ಇದ್ರ ಹಾಕ್ತೇನೆ, ಓಂಕಾಳು ಹಾಕ್ತಾ ಇದ್ದೇನೆ. ಅದು ಅಷ್ಟೇ, ತುಂಬಾ ಹಾಕಿದ್ರು ಚೆನ್ನಾಗಿರಲ್ಲ. ಮೀಡಿಯಂ ಒಂದ್ ಸ್ವಲ್ಪ, ಒಂದು ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಆಮೇಲೆ ಎಳ್ಳು ಅಷ್ಟೇ. ನಮ್ಮ ಕಡೆ ಎಲ್ಲಾ ಅಡಿಗೆಗೂ ಎಳ್ಳನ್ನ ಜಾಸ್ತಿ ಬಳಸ್ತಾರೆ, ಯಾಕಂದ್ರೆ ಅದು ಟೇಸ್ಟ್ ಇದೆ ಅಂತ ಮೊದ್ಲಿಂದ ಆತರ ಬಂದಿರೋದ್ರಿಂದ ಈ ಎಳ್ಳನ್ನ ಜಾಸ್ತಿ ಉಪಯೋಗಿಸೋದು. ಇದು ಒಂಥರ ವಿಶೇಷವಾದ ರುಚಿಯನ್ನು ಕೊಡುತ್ತೆ. ಆಮೇಲೆ ಇವಾಗ ಸೌತೆಕಾಯನ್ನ ಹಾಕೋಬೇಕು. ನೀರ್ ಹಾಕುವಂಗಿಲ್ಲ ನಾವು, ಸೌತೆಕಾಯಲ್ಲೇ ನೀರು ಎಷ್ಟು ಬರುತ್ತೆ ಅಷ್ಟು ಸಾಕು. ತಿರುಳು ಎಳೆದಿದ್ರೆ ನೀವು ತೆಗಿಬೇಕಾಗಿಲ್ಲ, ಸ್ವಲ್ಪ ಬಲ್ತಿದ್ರೆ ನಾವು ತೆಗಿಬಹುದು. ಎಳೆದಿದೆ ಅಲ್ವಾ? ಇವಾಗ ಜೀರಿಗೆ ಸ್ವಲ್ಪ ಹಾಕೊಳ್ಳೋಣ. ಇವಾಗ ಮಿಕ್ಸಿ ಜಾರಿಗೆ ಹಾಕೋಣ. ತವಾಲಾಕ್ ಬಿಸಿ ಮಾಡ್ಬೇಕಾ ನಾವು? ಹೌದು. ಇದಾಗಿದೆ ಸರ್. ಇವಾಗ ಏನ್ ಮಾಡ್ಬೇಕು ಇದನ್ನ? ಇನ್ನು ಸ್ವಲ್ಪ ಇದು ತಳ ಇರ್ಬೇಕು. ಈಗ ಪರವಾಗಿಲ್ಲ, ಏನು ಬೇಡ ಸರ್, ತುಂಬಾ ಉರಿ ಇರ್ಬೇಕಾಗಿಲ್ಲ. ಓಕೆ. ಇದಕ್ಕೇನ್ ಮಾಡ್ತೀರಾ ನೀವು? ಇವಾಗ ನಾವು ಹದ ಉರಿ ಇಟ್ಕೊಂಡ್ಬಿಟ್ಟು ಇದನ್ನ ನಾವು ತಿರುತ್ತಾ ಇರ್ಬೇಕು. ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು. ಇವಾಗ ಹಾಕಿ ಮೇಡಮ್. 1.5 ಸ್ಪೂನು ದೊಡ್ಡದು ಚಿಕ್ಕ ಸ್ಪೂನಲ್ಲಿ ಸಾಕು ಅನ್ಸುತ್ತೆ. ತುಂಬಾ ಉಪ್ಪಾಗಿ ತಗೊಳಲ್ಲ ಅದು. ಇವಾಗ ಹದ ಊರಿನಲ್ಲಿ ತಿರುತ್ತಾ ಇರ್ಬೇಕು ಸರ್. ಇದನ್ನ ನಮ್ಗೆ ಮಳೆಗಾಲ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ ಸರ್ ಇದು. ಇದು ನಿಮಗೆ ಎಷ್ಟು ತಿಂದ್ರೂ ಮುಖ ಕಟ್ಟಲ್ಲ, ಸಾಕು ಅಂತ ಅನ್ಸಲ್ಲ. ಇದು ಉರಿ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಗಂಟು ಬಂದ್ಬಿಡುತ್ತೆ. ಹಾಗಾಗಿ ಹದ ಉರಿನಲ್ಲಿ ನಾವು ತಿರುಗುತ್ತಾ ಇರ್ಬೇಕು. ಆಯ್ತಾ? ಗಟ್ಟಿ ಆಯ್ತಾ? ಆಯ್ತು. ಆಫ್ ಮಾಡೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವಾಗ ಈ ಕಾದಿರೋ ಎಣ್ಣೆನೆ 2-3 ಸ್ಪೂನು ಇದಕ್ಕೆ ಹಾಕೊಂಡ್ಬಿಟ್ಟು ನಾದಬೇಕು. ಹಾಕೋಬಹುದು. ಇಷ್ಟ ಹಾಕೊಂಡ್ರೆ ಇದು ಸ್ವಲ್ಪ ಮಿದು ಇದ್ರೆ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಹಾಕಿ ಗಟ್ಟಿ ಬೇಕು ಅಂತನಾ? ಅಂದ್ರೆ ತುಂಬಾ ಮಿದು ಇದ್ರೆ ಅದು ಬಿಟ್ಕೊಳ್ಳಲ್ಲ. ಜಾಸ್ತಿ ಅಕ್ಕಿ ಹಿಟ್ಟು ಹಾಕಿದ್ರೂ ಕ್ರಿಸ್ಪಿ ಬರಲ್ಲ. ಹಾಗಾಗಿ ನಾದಿ ಮೇಡಮ್, ನಾದಿ. ಇದಾಗಿದೆ ಸರ್. ಇವಾಗ ನಾವು ಈ ಒರಳಲ್ಲಿ ಹಾಕೊಂಡ್ಬಿಡೋಣ. ಹಾಕೊಳ್ಳಿ ಮೇಡಮ್, ನೋ ಇಶ್ಯೂ. ರೆಡಿ ಇದೆ, ಎಣ್ಣೆನೂ ಕಾದಿದೆ, ನೋ ಪ್ರಾಬ್ಲಮ್. ಇದನ್ನ ಇವಾಗ ನಾವು ಡೈರೆಕ್ಟ್ ಬಂಡಿಗೆ ಒತ್ಕೋಬೇಕು. ಓಹೋ, ಅದ್ಭುತ. ಓಹೋ, ವೆರಿ ಗುಡ್ ಮೇಡಮ್.
ವೆರಿ ಗುಡ್ ವೆರಿ ಗುಡ್. ಅಬ್ಬಾ ಇವಾಗ ತಿರ್ಸ್ಬೋದು ಸರ್. ತೆಗಿಯೋಣ ಸರ್. ಆಯ್ತು. ಓಕೆ, ಇನ್ನೊಂದು ಬಿಡ್ತೀರಾ? ಹಾ, ಬಿಟ್ಬಿಡಿ ಮೇಡಮ್. ಸಣ್ಣ ಮಾಡ್ಕೊಳ್ಳೋಣ. ವೆರಿ ಗುಡ್. ಓಕೆ, ಸರ್ ಇದು ನಮ್ಮ ಕಡೆ ಅಕ್ಕಿ ಕರೆ ಅಂತ ಹೇಳ್ತೀವಿ. ನಿಮ್ ಕಡೆ ಅಂದ್ರೆ ಹೇಳ್ಬೇಕು ಸಿದ್ದಾಪುರ, ಸಿರ್ಸಿ ಕಡೆ. Okay. ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಈ ಕಡೆ ಸಾಗರದವರೆಗೂ ಇದು ಚಾಲ್ತಿಯಲ್ಲಿದೆ. Okay. ಅಕ್ಕಿ ಕರೆ ಅಂತ ಹೇಳ್ತೀವಿ. Okay. ಹೇಗಿದೆ ಅಂತ ನೋಡಿ. Thank you. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಕೊಡ್ತಾ ಇದ್ದೇನೆ. ದಯವಿಟ್ಟು ಇಲ್ಲ ಮೇಡಮ್, ಇಷ್ಟೊಂದು ಕಷ್ಟಪಟ್ಟು ಮಾಡಿದೀರಾ. ನಮ್ಮ ಉತ್ತರ ಕನ್ನಡದ್ದು ನಾನು ತೋರಿಸ್ಬೇಕು ಅಂತ ಹೇಳಿ ಅದ್ಭುತವಾಗಿರುವಂತ ಒಂದು ಅಕ್ಕಿ ಕರೆನ ತೋರಿಸ್ಕೊಟ್ಟಿದ್ದಾರೆ. ಡಾಕ್ಟರೇಟ್ ನ ತಗೊಂಡಿದ್ದಾರೆ, ಲೆಕ್ಚರರ್ ಆಗಿದ್ದಾರೆ. ತಮ್ಮ ಹೆಸರು ಪೂರ್ತಿ ಹೆಸರು ಮೇಡಮ್? ಡಾಕ್ಟರ್ ಮಧುರಾ ಹೆಗ್ಡೆ. ಡಾಕ್ಟರ್ ಮಧುರಾ ಹೆಗ್ಡೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಅದ್ಭುತವಾಗಿರುವಂತ ಅಡುಗೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇನ್ನೊಂದ್ಸರಿ ತೋರಿಸ್ತೀನಿ, ನೀವು ನೋಡ್ಕೊಳ್ಳೇಬೇಕು. ಅಕ್ಕಿ ಕರೆ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ, ಹಸಿ ಮೆಣಸಿನಕಾಯಿ, ಓಂಕಾಳು, ಬಿಳಿ ಎಳ್ಳು, ಹೆಚ್ಚಿದ ಸೌತೆಕಾಯಿ, ಜೀರಿಗೆ ಹಾಕಿ ನುಣ್ಣಗೆ ರುಬ್ಬಿ ಪ್ಯಾನ್ಗೆ ಹಾಕಿ ಉಪ್ಪು ಸೇರಿಸಿ ಗಟ್ಟಿಯಾಗುವವರೆಗೂ ತೊಳೆಸಿ. ನಂತರ ಎಣ್ಣೆ, ಅಕ್ಕಿ ಹಿಟ್ಟು ಸೇರಿಸಿ ಕಲಸಿ ಚಕ್ಕಲಿ ಒರಳಿಗೆ ಹಾಕಿ ಕಾದ ಎಣ್ಣೆಯಲ್ಲಿ ಒತ್ತಿ ಕರಿಯಿರಿ. ಈಗ ಅಕ್ಕಿ ಕರೆ ಸವಿಯಲು ಸಿದ್ಧ. ಅದ್ಭುತವಾಗಿರುವಂತ ಕರೆ, ಅಕ್ಕಿ ಕರೆನ ಮಾಡಿಕೊಟ್ಟಿದ್ದೀರಾ. ಟೇಸ್ಟ್ ಮಾಡ್ಬಿಡ ಮೇಡಮ್? ಮಾಡಿ ಸರ್. ಹೇಳಿದ್ ಕರೆಕ್ಟ್. ಸದ್ದು ಬರುತ್ತೆ. ಬೇರೆಯವರಿಗೆ ಸುಮ್ಮನೆ ತಿನ್ನಕ್ಕಾಗಲ್ಲ, ಕದ್ಕೊಂಡು ತಿನ್ನಕ್ ಬರಲ್ಲ ಇದು. ನಮ್ಗೆಲ್ಲ ಇದು ಹೊಸ ತಿಂಡಿ. ಥ್ಯಾಂಕ್ ಯು ಮೇಡಮ್. ಡಾಕ್ಟರೇಟ್ ತೊಗೊಳೋದಲ್ದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಅಡುಗೆ ಮಾಡಿರೋದೇ ನಮಗೆಲ್ಲ ಒಂಥರ ಖುಷಿ ಕೊಡುವಂಥ ವಿಚಾರ. ಅದು ನಿಮ್ಮ ಉತ್ತರ ಕನ್ನಡದೇ ಒಂದು ಅಡುಗೆಯನ್ನು ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ತುಂಬಾ ಧನ್ಯವಾದ. ಒಗ್ಗರಣೆ ಡಬ್ಬಿಗೆ ಬಂದು ಇಲ್ಲಿವರೆಗೆ ನಮಗೆ ಇಂತಹ ಒಂದು ಅಡುಗೆಯನ್ನು ಮಾಡಿ ನಮ್ಮ ಕಡೆ ಅಡುಗೆಯನ್ನ ಎಲ್ಲರಿಗೂ ತಿಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೂ ಮತ್ತೆ ಜಿ ಕನ್ನಡದವರಿಗೆ ಥ್ಯಾಂಕ್ ಯು ಮೇಡಮ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ಕುಕೀಸ್ ಅವ್ರು ಕೊಡ್ತಾ ಇದ್ದಾರೆ, ಯುನಿಬಿ ಕುಕೀಸ್ ಅವರು ಅದ್ಭುತವಾಗಿರುವಂತಹ ಕುಕೀಸ್ ನ ಕೊಡ್ತಾ ಇದ್ದಾರೆ. ಜೊತೆಗೆ ಮಯಾಸ್ ಅವರು ಸಹ ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾಗಿರುವಂತಹ ಅವರು ರೆಡಿ ಮಿಕ್ಸ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುವಾರದ ಗೃಹಿಣಿಯರ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ಶಾಂತ ಅಂತ. ಶಾಂತ ಅವರು ಎಲ್ಲಿಂದ? ಮಾವಳ್ಳಿಯಿಂದ. ಏನ್ ಮಾಡ್ಕೊಂಡಿದ್ದೀರಾ? ಸೋಷಿಯಲ್ ವರ್ಕರ್. ಮಾವಳ್ಳಿ ಶಾಂತ ಅವರು ಏನು ಸೋಷಿಯಲ್ ವರ್ಕರ್? ಸೋಷಿಯಲ್ ವರ್ಕ್ ಅಂದ್ರೆ ಹೆಣ್ಮಕ್ಳಿಗೆ ಇಲ್ಲ ಒಂದು ಟೈಲರಿಂಗ್ ಆಗ್ಲಿ, ಒಂದು ಬ್ಯೂಟಿಷಿಯನ್ ಕೋರ್ಸ್ ಆಗ್ಲಿ, ಗಂಡ್ ಮಕ್ಳಿಗೆ ಏನು ಮಾಡಲ್ಲ. ಸೋಷಿಯಲ್ ವರ್ಕ್ ಗಂಡ್ ಮಕ್ಳಿಗೆ ಯಾಕಿಲ್ಲ? ಗಂಡ್ಮಕ್ಳಿಗೂ ಇದೆ ಸರ್ ನಮ್ಮಲ್ಲಿ. ಇದೆಯಾ? ಮಕ್ಳಿಗೆ ಏನಾದ್ರು ತೊಂದರೆ ಆದ್ರೂ ಅವರಿಗೂ ಹೆಲ್ಪ್ ಮಾಡ್ತೀವಿ, ಹೆಣ್ಮಕ್ಳಿಗೆ ತೊಂದರೆ ಆದ ಅವರಿಗೂ ಹೆಲ್ಪ್ ಮಾಡ್ತೀವಿ. ಸುಮ್ಮನೆ ಕೇಳಿದೆ ಅಷ್ಟೇ. ಓಕೆ, ಎಲ್ಲಿ? ಮಾವಳ್ಳಿ ಇರೋದಾ? ಮಾವಳ್ಳಿನೇ, ಲಾಲ್ಬಾಗ್ ಮೇನ್ ಗೇಟ್ ಹತ್ರ ನಮ್ಮ ಮನೆ ಬರುತ್ತೆ, ಅಲ್ಲಿ ಇರೋದು ನಾವು. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಶಾಂತ ಅವರೇ? ಸೋಷಿಯಲ್ ವರ್ಕ್ ಶಾಂತ ಅವ್ರು ಹೇಳಿ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಅವರೆಕಾಳು ಹಾಕಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ಅವರೆಕಾಳು ಹಾಕಿದ್ರೆ ಅವರೆಕಾಳು ಚಿತ್ರಾನ್ನ, ಅದ್ರಲ್ಲಿ ಏನ್ ವಿಶೇಷ ಮಾಡ್ತಾ ಇದ್ದೀರಾ ನೀವು? ಅವರೆಕಾಳಿಗೆ ಚಿತ್ರಾನ್ನ ಹಾಕ್ತಾ ಇದೀವಿ. ಯಾವ್ದಕ್ಕೂ ಕಾಳು ಚಿತ್ರಾನ್ನ ಹಾಕೊಳ್ಳಿ. ಸ್ವಲ್ಪ ಈ ಮಾವಳ್ಳಿ ಸಜ್ಜನ ಸರ್ಕಲ್ ಇರೋರಿಗೆಲ್ಲ ಈ ಕಾಳು ಬಂದಾಗ ಏನೋ ಅದಕ್ಕೊಂದು ಸುಗ್ಗಿ ಏನಕ್ಕೆ ಬೇಕಾದ್ರೆ ಹಾಕೊಳ್ಳೋದು, ಅದಕ್ಕೊಂದು ಹೆಸರು ಇಡ್ತಾರೆ. ಅದಕ್ಕೂ ಅವರೆಕಾಳು. ಓಕೆ, ಮಾಡಕ್ಕೆ ಏನೇನ್ ತಂದಿದ್ದೀರಿ ಹೇಳಿ ಮೇಡಮ್? ಅವರೆಕಾಳು ಚಿತ್ರಾನ್ನ ಬೇಕಾಗುವ ಸಾಮಗ್ರಿಗಳು: ಅನ್ನ, ಅವರೆಕಾಳು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ನಿಂಬೆ ರಸ, ತೆಂಗಿನಕಾಯಿ ತುರಿ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಮಾಡಕ್ಕೆ ಏನ್ ಕೊಡ್ಲಿ ಮೇಡಮ್ ನಿಮ್ಗೆ? ಒಂದು ಬಾಣ್ಲಿ ಕೊಡಿ ಸರ್ ನನಗೆ. ಒಂದೇ ಬಾಣ್ಲಿ ಎಲ್ಲ ಕೆಲಸ ಮುಗ್ದೋಗ್ಬಿಡ್ತಾ? ಹಾಂ ಸರ್. ಕಾಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕೋಬಹುದು. ಏನದು ಏನು ಹೇಳ್ತೀರಾ? ಸಾಸಿವೆ ಸರ್. ಸಾಸಿವೆ ಸ್ವಲ್ಪ ಇದು ಚಿತ್ತಪಟ್ಟ ಅನ್ಬೇಕು, ಪೂರ್ತಿ ಅದು ನಿಲ್ಬೇಕು, ಇಲ್ಲಾಂದ್ರೆ ಹಸಿ ವಾಸನೆ ಬರ್ತಾ ಇರುತ್ತೆ. ಓಕೆ. ಕಡಲೆಬೇಳೆ ಇವಾಗ ಹಾಕಿರೋದು, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಕಡಲೆಬೇಳೆ ಹಾಕಿದ್ದೀನಿ, ಇದು ಉದ್ದಿನ ಬೇಳೆ. ಓಕೆ. ಏನದು? ಟೇಸ್ಟ್ಗೆ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ. ಓಕೆ, ಹಾಕಬಹುದಾ? ಹಸಿಮೆಣಸಿನಕಾಯಿ. ಓಕೆ, ಫಸ್ಟ್ ಈರುಳ್ಳಿ ಹಾಕಿದ್ದೀನಿ, ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಸರ್. ಇದು ಅವರೆಕಾಳು ಹಾಕ್ತಾ ಇದ್ದೀನಿ ಸರ್. ಏನ್ ಮಾಡಿದ್ರಿ ಅವರೆಕಾಳು? ಅವರೆಕಾಳನ್ನ ಬೇಯಿಸಿ ಉಪ್ಪಾಕಿ ಬೇಯಿಸಿ ತೆಕ್ಕೊಂಡಿರೋದು ಸರ್ ಇದು ಅವರೆಕಾಳು. ಅವರೆಕಾಳನ್ನ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಅರಿಶಿನ ಬೇಕು ಸರ್ ನನಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮ ಉಪಯೋಗಿಸ್ತಾ ಇದೀವಿ. ಉಪ್ಪು ಹಾಕ್ತಾ ಇದ್ದೀನಿ ಸರ್. ಹಾಕಿ ಮೇಡಮ್. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ.
ಸರ್ ಇದೆಲ್ಲ ಇದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದು ನಿಂಬೆಹಣ್ಣಿನ ರಸ ಹಾಕಬೇಕು. ಆಫ್ ಮಾಡಿ ನಿಂಬೆಹಣ್ಣು ಎಷ್ಟು ನಿಂಬೆಹಣ್ಣು 2-3 ನಿಂಬೆಹಣ್ಣು ಹಾಕಿದ್ದೀರಾ? ಇಲ್ಲ ಸರ್, ಒಂದು ನಿಂಬೆಹಣ್ಣು ಸಾಕು ಅಷ್ಟೇ. ಚಿಕ್ಕ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಸಾಕು ಸರ್, ತುಂಬಾ ಹುಳಿ ಬಂದ್ಬಿಡುತ್ತೆ ಅಂತ. ಓಕೆ, ವೆರಿ ಸಿಂಪಲ್ ಚಿತ್ರಾನ್ನ ಇನ್ ಇಂಡಿಯಾ. ಓಕೆ, ಮಾಡಿ ಮೇಡಮ್, ನೀವು ಮಾಡಿ. ಇವಾಗ ಇದಕ್ಕೆ ಏನಿಷ್ಟ ನಿಮ್ಮ ಯಜಮಾನ್ರಿಗೆ ನೀವು ಮಾಡೋದು? ಯಜಮಾನ ನಾವು ಜಾಸ್ತಿ ನಾನ್ ವೆಜ್ ಮಾಡೋದು. ಹೌದಾ? ಓಹೋ, ಅದಕ್ಕೆ ಚಿತ್ರಾನ್ನ ಇವತ್ತು ನಮ್ಗೆ ಆಗಿದೆ ಸರ್ ಇದು. ಎಸ್ ಮೇಡಮ್. ತೆಂಗಿನಕಾಯಿ ಏನ್ ಮಾಡ್ತೀರಾ? ಆಮೇಲೆ ಹಾಕ್ತೀರಾ? ನಾಳೆನಾ? ಇಲ್ಲ ಇವಾಗಲೇ ಹಾಕ್ತೀವಿ ಸರ್. ಅವರೆಕಾಳಿನ ಚಿತ್ರಾನ್ನ ರೆಡಿ. ಓಕೆ, ಸಮಾಜ ಸೇವಕಿ ಶಾಂತ ಅವರು ಅದ್ಭುತವಾಗಿರುವಂತಹ ಚಿತ್ರಾನ್ನ ಮಾಡಿ ಗುರುವಾರ ದಿನ ನಮಗೆ ಕೊಟ್ಟಿದ್ದಾರೆ. ಓಕೆ, ಈ ಅವರೆಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡ್ಕೊಂಡ್ರು ಒಂದ್ಸರಿ ನೋಡ್ಕೊಳ್ಳಿ, ವಾರ ಪೂರ್ತಿ ಬೇಕಾಗುತ್ತೆ. ಅವರೆಕಾಳು ಚಿತ್ರಾನ್ನ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಉಪ್ಪು ಹಾಕಿ ಬೇಯಿಸಿದ ಅವರೆಕಾಳು, ಅರಿಶಿನ, ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಫ್ರೈ ಮಾಡಿ ಅನ್ನ, ತೆಂಗಿನಕಾಯಿ ತುರಿ ಸೇರಿಸಿ ಕಲಸಿ. ಈಗ ಅವರೆಕಾಳು ಚಿತ್ರಾನ್ನ ಸವಿಯಲು ಸಿದ್ಧ. ಶಾಂತ ಅವರೇ, ಟೇಸ್ಟ್ ಮಾಡುವ? ಮಾಡಿ ಸರ್. ಚೆನ್ನಾಗಿರುತ್ತಾ? ಧೈರ್ಯವಾಗಿ ಮಾಡಿ, ಏನೋ ಭಯ ಬೀಳ್ಬೇಡ್ರಿ. ಏನ್ ಭಯ ಬೀಳೋದ್ ಬಂತು? ನೀವು ಕೊಟ್ಮೇಲೆ ಭಯ ಎಲ್ಲ ಹೊಟ್ಟೋಯ್ತು ನನಗೆ. ಹೇಗಿದೆ ಸರ್ ಉಪ್ಪು ಖಾರ ಎಲ್ಲ? ಮಾವಳಿಯವ್ರಿಗೆ ಸ್ವಲ್ಪ ಜಾಸ್ತಿ ಅವರೆಕಾಳು ಕಂಡ್ರೆ ಇಷ್ಟ. ಏನು ಕಾಲ ಸಿಗ್ಲಿ ಪಟ್ ಅಂತ ಅವರೆಕಾಳು ಹಾಕೋದಿಂಗೆ ಅವರೆಕಾಳು ಹಾಕಿ ಚಿತ್ರಾನ್ನ ಮಾಡಿ ನಮ್ ಕೇಳಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಗೆ ಯೂನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ ನ ಕೊಡ್ತಾ ಇದಾರೆ. ಆಕರ್ಷಕ ಬಹುಮಾನ ನಿಮ್ಗೆ. ಜೊತೆಗೆ ಮಯಾಸ್ ಅವರು ರೆಡಿ ಟು ಈಟ್ ಇದನ್ನ ಹಾಕಿ ಹಿಂಗ್ ಬಿಟ್ರೆ ಸಾಕು, ನಿಮ್ ಮನೆಗೆ ಚಿತ್ರಾನ್ನ ಬಿಟ್ಟಾಕಿ ವೆಜಿಟೇಬಲ್ ಪಲಾವ್ ಮಾಡಿ ಅಂತ ಮಯಾಸ್ ಅವರು ಕೊಡ್ತಾ ಇದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜಿ ಕನ್ನಡ ವಾಹಿನಿಗೆ ನಮ್ಮ ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ